ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ಅರಿತ ನುರಿತ ಭವಿತವನ್ನು ವಚಿಸುವ ಗೋಚರ ಅಗೋಚರ ವಿಚಾರಧಾರೆಗಳ ಸಂಸ್ಕಾರಭರಿತ ಕಾರ್ಯಕ್ರಮವಾದಂಥ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅನುಭವಿಗಳ ಅನುಭಾವದಿಂದ ಹುಟ್ಟಿ ನುಡಿಮಣಿಯ ಮಾಲೆಯಲ್ಲಿ ಭವಿತದ ಭವಬಂಧನದ ಭವಣೆಗಳ ವಚಿಸಿ ಚರ್ಚಿಸಿ ಲೋಕ ಕಲ್ಯಾಣಕ್ಕಾಗಿ ಚಿಂತಿಸಿದ್ದು 12ನೇ ಶತಮಾನದಲ್ಲಿ ಶರಣರಿಂದ ಸ್ಥಾಪಿತವಾದಂಥ ಅನುಭವ ಮಂಟಪದಲ್ಲಿ. ಆ ಅನುಭವ ಮಂಟಪವನ್ನು ಮಾದರಿಯನ್ನಾಗಿಟ್ಕೊಂಡು ಅಲ್ಲಿ ಲೋಕ ಕಲ್ಯಾಣಕ್ಕಾಗಿ ಸಮಾಜದ ಏಳಿಗೆಗಾಗಿ ಯಾವೆಲ್ಲ ಚಿಂತನೆಗಳು ನಡೀತಾ ಬಂದಿದ್ವೋ ಅದೇ ನಿಟ್ಟಿನಲ್ಲಿ ಅನುಭವ ಗೋಷ್ಠಿಯ ಈ ವೇದಿಕೆಯಲ್ಲಿ ಸಮಾಜದ ಏಳಿಗೆಗಾಗಿ ಸುಸ್ಥಿರ ಸಮಾಜದ ನಿರ್ಮಾಣಕ್ಕಾಗಿ ಚಿಂತಿಸುವ ಹಲವಾರು ವಿಚಾರಗಳನ್ನು ನಾವು ಚರ್ಚೆಗೊಳಪಡಿಸ್ತಾ ಇದ್ದೀವಿ. ಈ ಚರ್ಚಾ ವಿಷಯಗಳಲ್ಲಿ ದೊರೆಯುವಂತಹ ಮಾಹಿತಿಗಳ ಮುಖೇನ ತಾವೆಲ್ಲರೂ ಸಮಾಜಮುಖಿಗಳಾಗಿ ಚಿಂತಿಸುವಂತಹ ಒಂದು ಸದಾವಕಾಶ ಹಾಗೂ ಸ್ಫೂರ್ತಿದಾಯಕವಾದಂಥ ಒಂದು ಚೈತನ್ಯ ನಿಮಗೆ ಸಿಗ್ತಾ ಇದೆ ಅಂತ ಭಾವಿಸ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಇಂದಿನ ನಮ್ಮ ಅನುಭವ ಗೋಷ್ಠಿ ಕಾರ್ಯಕ್ರಮದ ಚರ್ಚಾ ವಿಷಯ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಂದಿನ ನಮ್ಮ ಚರ್ಚಾ ವಿಷಯ ಆಹಾರದಲ್ಲಿ ಕಲಬೆರಕೆ ಇಂದು ದೊಡ್ಡ ಸಮಸ್ಯೆ ಆಗಿದೆ ಅಥವಾ ಸಮಸ್ಯೆ ಆಗಿಲ್ಲ. ಈಗ ನಾವು ನಮ್ಮ ಪ್ರಸ್ತುತ ಸಮಾಜದಲ್ಲಿ ಇರ್ಬೋದು, ನಾವು ತಿಂತಾ ಇರುವಂತಹ ಪ್ರತಿಯೊಂದು ಆಹಾರದಲ್ಲೂ ಕೂಡ ನಾವು ಹಲವಾರು ಕಲಬೆರಕೆಗಳನ್ನು ನೋಡ್ತಾ ಇದ್ದೀವಿ. ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಅನ್ನೋದು ಎಲ್ಲರ ಒಂದು ಭಾವನೆ ಆಗಿದೆ. ಮತ್ತೊಂದು ಕಡೆ ನೋಡಿದ್ರೆ ಕಲಬೆರಕೆ ಅಷ್ಟೊಂದು ದೊಡ್ಡ ಸಮಸ್ಯೆಯಾಗಿ ಏನು ಕಾಣಿಸ್ತಾ ಇಲ್ಲ ಅಂತಲೂ ಕೂಡ ನಾವು ತಿಳ್ಕೋಬಹುದಾಗಿದೆ. ಈ ಒಂದು ವಿಷಯವನ್ನು ಚರ್ಚೆಗಿಟ್ಟಂತಹ ಸಂದರ್ಭದಲ್ಲಿ ಆಹಾರಗಳ ಕಲಬೆರಕೆ ಇಂದು ನಿಜಕ್ಕೂ ದೊಡ್ಡ ಸಮಸ್ಯೆ ಆಗಿದೆಯಾ ಅಥವಾ ಆಗಿಲ್ವಾ ಅನ್ನೋ ಒಂದು ವಿಚಾರ ನಮಗೆ ಅತ್ಯುತ್ತಮವಾದ ಮಾಹಿತಿಯನ್ನು ತಿಳ್ಕೊಡುತ್ತೆ. ಬನ್ನಿ ಇಂದು ನಾವು ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಆಹಾರಗಳ ಕಲಬೆರಕೆ ಇಂದು ದೊಡ್ಡ ಸಮಸ್ಯೆ ಆಗಿದೆ ಅಥವಾ ಆಗಿಲ್ಲ, ಈ ವಿಚಾರವಾಗಿ ಚರ್ಚೆ ಮಾಡಲಿಕ್ಕೆ ಹಲವಾರು ಮಾಹಿತಿಗಳನ್ನು ತಮ್ಮ ಮುಂದೆ ಮಂಡನೆ ಮಾಡಲಿಕ್ಕೆ ನಮ್ಮೊಂದಿಗೆ 4 ಅತಿಥಿಗಳಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆಹಾರಗಳ ಕಲಬೆರಕೆ ಇಂದು ದೊಡ್ಡ ಸಮಸ್ಯೆ ಆಗಿಲ್ಲ ಎಂಬಂಥ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಯುತ ಪಾಲಾಕ್ಷ ಆರ್ ಹಾಗಲವಾಡಿ, ಸಾಹಿತಿಗಳು ಮತ್ತು ಚಿಂತಕರು, ತುಮಕೂರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿಗಳು. ಇದೇ ಒಂದು ವಿಚಾರವಾಗಿ ಆಹಾರಗಳ ಕಲಬೆರಕೆ ಇಂದು ಅಂಥ ದೊಡ್ಡ ಸಮಸ್ಯೆ ಆಗಿಲ್ಲ ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಯುತ ಕೊಟ್ರೇಶ್ ಎಸ್ ಉಪ್ಪಾರವರು, ಶಿಕ್ಷಕರು, ಸಾಹಿತಿಗಳು, ಆಧುನಿಕ ವಚನಕಾರರು, ಹಾಸನ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶರಣು ಶರಣಾರ್ಥಿ. ಪ್ರಸ್ತುತದಲ್ಲಿ ಆಹಾರಗಳ ಕಲಬೆರಕೆ ಇಂದು ಅಂಥ ಸಮಸ್ಯೆ ಅಂದರೆ ಬಹುತೇಕವಾಗಿ ಎಲ್ಲರೂ ಎದುರಿಸ್ತಾ ಇರುವಂಥ ಸಮಸ್ಯೆ. ಇದು ಖಂಡಿತವಾಗ್ಲೂ ಈ ಸಮಾಜದಲ್ಲಿ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಅನ್ನೋ ಒಂದು ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ನಮ್ಮೊಂದಿಗೆ 2 ಅತಿಥಿಗಳಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಆಹಾರಗಳ ಕಲಬೆರಕೆ ಇಂದು ದೊಡ್ಡ ಸಮಸ್ಯೆ ಆಗಿದೆ ಅನ್ನೋ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಡಾಕ್ಟರ್ ಹಸೀನಾ ಹೆಚ್ಕೆ, ಸಂಶೋಧನೆ ಮತ್ತು ಬೋಧನಾ ಸಹಾಯಕರು, ಕುವೆಂಪು ವಿಶ್ವವಿದ್ಯಾಲಯ, ಶಿವಮೊಗ್ಗ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಇದೇ ಒಂದು ವಿಚಾರವಾಗಿ ತಮ್ಮ ವಿಚಾರಧಾರೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಯುತ ಪ್ರಸನ್ನ ಕುಮಾರ್ ಸುರೆಯವರು, ಸಾಹಿತಿಗಳು, ಶಿಕ್ಷಕರು, ಬಾಣವರ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಪ್ರಿಯ ವೀಕ್ಷಕರೇ, ನಾವು ಸೇವಿಸ್ತಾ ಇರುವಂಥ ಗಾಳಿ ಇರ್ಬೋದು, ನಾವು ನಿಂತಿರೋ ಅಂಥ ನೆಲ ಇರ್ಬೋದು, ನಾವು ಸೇವಿಸ್ತಾ ಇರುವಂಥ ಆಹಾರ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಎಲ್ಲವೂ ಕೂಡ ಮಾಲಿನ್ಯ ಆಗ್ತಾ ಇದೆ. ಅದರಿಂದ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರ್ತಾ ಇದೆ, ಪ್ರತಿಯೊಂದರಲ್ಲೂ ಕಲಬೆರಕೆಯನ್ನು ಕಾಣ್ತಾ ಇದ್ದೀವಿ. ಉಸಿರಾಡುವಂಥ ಗಾಳಿನಲ್ಲಿ ವಾಹನಗಳು ಬಿಡ್ತಾ ಇರುವಂಥ ಧೂಮ ಇರ್ಬೋದು, ಇಂಗಾಲದ ಡೈಆಕ್ಸೈಡ್ ಅತಿ ಹೆಚ್ಚಾಗಿ ಮಿಶ್ರಣ ಆಗ್ತಾ ಇದೆ. ಕುಡಿಯುವಂಥ ನೀರಿನಲ್ಲೂ ಕೂಡ ಕೆಮಿಕಲ್ಸು ಮಿಕ್ಸ್ ಆಗ್ತಾ ಇದೆ. ಇನ್ನು ತಿನ್ನೋ ಆಹಾರದಲ್ಲಿ ನಾವು ಕೇಳಲೇಬೇಕಿಲ್ಲ, ಹಲವಾರು ವಸ್ತುಗಳು ಕಲಬೆರಕೆ ಆಗ್ತಾ ಇದೆ. ಈ ಒಂದು ವಿಷಯವನ್ನು ಚರ್ಚೆಗೊಳಪಟ್ಟಾಗ ಇದು ಈ ಆಹಾರಗಳ ಕಲಬೆರಕೆ ಅನ್ನೋದು ನಿಜಕ್ಕೂ ಅತಿ ದೊಡ್ಡ ಸಮಸ್ಯೆ ಆಗಿದೆ ಅಥವಾ ಇಲ್ಲ? ಮೊದಲಿಗೆ ನಾನು ಪಾಲಾಕ್ಷ ಸರ್ ಹತ್ರ ಹೋಗ್ತಾ ಇದ್ದೀನಿ. ಆಹಾರಗಳ ಕಲಬೆರಕೆ ಅಷ್ಟೇನು ಸಮಸ್ಯೆ ಆಗಿಲ್ಲ ಅಂತ ತಾವು ತಮ್ಮ ವಿಚಾರವನ್ನು ಮಂಡನೆ ಮಾಡ್ತಾ ಇದ್ದೀರಾ. ಯಾವ ರೀತಿ ಇದನ್ನ ಸಾಬೀತುಪಡಿಸ್ತಾ ಇದ್ದೀರಾ ಸರ್? ಓಂ ಗುರುಬಸವಲಿಂಗಾಯ ನಮಃ.
ಮೊದಲಿಗೆ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇವತ್ತಿನ ಚರ್ಚೆಯ ವಿಷಯ ಬಹಳ ಅದ್ಭುತವಾಗಿದೆ. ಪ್ರಸಕ್ತ ಒಂದು ಚರ್ಚಿತ ವಿಷಯ ಕೂಡ ಇದೆ. ಹೌದು, ಸಮಾಜಕ್ಕೆ ಬಹಳಷ್ಟು ಒಂದು ಉಪಯುಕ್ತವಾದಂಥ ಚರ್ಚೆಯನ್ನು ನಮ್ಮ ಬಸವ ಟಿವಿಯ ಬಳಗ ಏರ್ಪಡಿಸಿರ್ತಕ್ಕಂಥದ್ದು ನಿಜವಾಗ್ಲೂ ರಾಜ್ಯದ ಜನತೆಗೆ ಇದೊಂದು ಬಹಳ ಉತ್ತಮವಾದಂತಹ ಸಂಗತಿ. ಇದನ್ನು ಎಲ್ಲರಿಗೂ ಕೂಡ ಒಳಿತನ್ನು ಉಂಟು ಮಾಡ್ತಕ್ಕಂಥ ಉದ್ದೇಶದಿಂದ ಇಂತಹ ಒಂದು ಚರ್ಚಾಗೋಷ್ಠಿ ಇಲ್ಲಿ ನಡೀತಾ ಇದೆ. ಇಂತಹ ಚರ್ಚೆನಲ್ಲಿ ಇವತ್ತು ನಾವು ತಗೊಂಡಿರ್ತಕ್ಕಂಥ ವಿಷಯ ಆಹಾರಗಳ ಕಲಬೆರಕೆ ಒಂದು ಸಮಸ್ಯೆ ಆಗಿದೆಯೋ ಅಥವಾ ಇಲ್ವೋ ಅಂತ ಹೇಳಿ. ನಾನಿವತ್ತು ಈ ಆಹಾರಗಳ ಕಲಬೆರಕೆ ಅನ್ನುವಂಥದ್ದು ಯಾವುದೇ ರೀತಿಯ ಸಮಸ್ಯೆ ಆಗಿ ಪರಿವರ್ತನೆ ಆಗಿಲ್ಲ ಅನ್ನುವಂಥ ವಿಷಯವನ್ನು ಕುರಿತು ಮಾತಾಡ್ತಾ ಇದ್ದೀನಿ. ನಮ್ಮ ಬಸವಣ್ಣನವರ ಒಂದು ವಚನ ಈ ಸಂದರ್ಭದಲ್ಲಿ ನೆನಪಾಗ್ತದೆ. ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರದೈವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಚಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಚಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಈ ವಚನವನ್ನು ನೆನಪಿಸ್ಕೊಳ್ತಾ ಇವತ್ತಿನ ಚರ್ಚಾ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೀನಿ. ನೋಡಿ, ಇವತ್ತು ಆಹಾರ ಕಲಬೆರಕೆ ಅನ್ನುವಂಥದ್ದು ಒಂದು ಸಮಸ್ಯೆ ಆಗಿಲ್ಲ. ಯಾಕೆ ಸಮಸ್ಯೆ ಆಗಿಲ್ಲ ಅಂತಂದರೆ, ಇವತ್ತು ವ್ಯಕ್ತಿ ಯಾವುದೇ ಇನ್ನೊಬ್ಬನ ಮೋಸವನ್ನು ವಂಚನೆಯನ್ನು ಸುಲಭವಾಗಿ ಗುರುತಿಸುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಇವತ್ತು ವ್ಯಕ್ತಿ ಅಜ್ಞಾನಿಯಲ್ಲ, ತಿಳುವಳಿಕೆ ಇಲ್ಲದವನಲ್ಲ. ಇವತ್ತು ಒಂದು ಸಣ್ಣ ಮಗುವಿಗೆ ಕೂಡ ಗೊತ್ತು ಯಾವ ವಸ್ತು ಇದು ಚೆನ್ನಾಗಿದೆ, ಯಾವ ವಸ್ತು ಕಲಬೆರಕೆ ಆಗಿದೆ ಅಂತ. ಹಾಗಾಗಿ ಯಾವುದೇ ವ್ಯಕ್ತಿ ತಾನು ತಿನ್ನುವಂತಹ ಅಥವಾ ಬಳಸುವಂತಹ ವಸ್ತುಗಳು ಕಲಬೆರಕೆ ಆಗಿದೆಯೋ ಇಲ್ಲೋ ಅನ್ನೋದನ್ನು ಸುಲಭವಾಗಿ ಪತ್ತೆ ಹಚ್ಚುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಹಾಗಾಗಿ ಇನ್ನೊಬ್ಬನನ್ನು ಕಲಬೆರಕೆ ಮಾಡಿ ಇನ್ನೊಬ್ಬರನ್ನು ಮೋಸಗೊಳಿಸಲಿಕ್ಕೆ ಇವತ್ತು ಸಾಧ್ಯ ಇಲ್ಲ. ಹಾಗಾಗಿ ಈ ಕಲಬೆರಕೆಯನ್ನು ಒಂದು ಸಮಸ್ಯೆ ಅಂತ ಕೂಡ ನಾವು ಇವತ್ತು ಭಾವಿಸಬೇಕಾಗಿಲ್ಲ. ಒಂದು ಸಣ್ಣ ಉದಾಹರಣೆಯನ್ನು ನಾನು ನಿಮಗೆ ಕೊಡೋದಾದರೆ, ಇವಾಗ ನಾವು ಬೆಳಗ್ಗೆ ಎದ್ರೆ ಹಳ್ಳಿಗಳಲ್ಲಿ ಹಾಲು ತಗೋತೀವಿ ಮನೆಯಲ್ಲಿ. ಹಾಲು ಯಾವ ಮನೇಲಿ ಹಾಲು ತಗೋತೀವಿ ನಾವು? ಯಾವ ಮನೆಯಲ್ಲಿ ನಮಗೆ ಉತ್ತಮವಾದ ರೀತಿಯಲ್ಲಿ ಹಾಲು ಸಿಗುತ್ತೆ ಅಲ್ಲಿ ಹಾಲು ತಗೋತೀವಿ. ಒಂದು ವಾರ ಹಾಲು ತಗೊತೀವಿ ನಾವು. ಒಂದು ವಾರ ಹಾಲು ತಗೊಂಡ್ಮೇಲೆ ಒಂದು ದಿವಸ ಏನಾದ್ರೂ ಅಲ್ಲಿ ನೀರು ಮಿಶ್ರಣ ಆಗಿದೆ ಅಂತ ಗೊತ್ತಾದರೆ ಮಾರನೇ ದಿವಸದಿಂದ ಅಲ್ಲಿ ಹಾಲು ತಗೊಳ್ಳೋದನ್ನು ನಾವು ಬಿಡ್ತೀವಿ. ಅಥವಾ ಇನ್ನೊಂದು ಮನೆಯಲ್ಲಿ ನಾವು ಬೆಣ್ಣೆ ತಗೋತೀವಿ. ಬೆಣ್ಣೆ ನಮಗೆ ಗೊತ್ತಾಗ್ತದೆ, ಅದರ ಟೇಸ್ಟ್ ಗೊತ್ತಾಗ್ತದೆ, ಅದರ ಬಣ್ಣ ಗೊತ್ತಾಗ್ತದೆ, ಅದರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನಾವು ಸುಲಭವಾಗಿ ಗುರುತಿಸ್ತೀವಿ. ಇವತ್ತು ಗುರುತಿಸ್ಲಿಕ್ಕೆ ಬೇಕಾದಷ್ಟು ತಾಂತ್ರಿಕ ಸಾಧನಗಳು ಕೂಡ ಇದೆ ಇವತ್ತು. ಮತ್ತೆ ಮನುಷ್ಯನ ಜ್ಞಾನ ಕೂಡ ಬಹಳಷ್ಟು ತುಂಬ ಉತ್ತಮವಾಗಿದೆ. ಇವತ್ತು ಯಾವುದನ್ನು ಸುಮ್ಮನೆ ನಾವು ಮೋಸಗೊಳಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಇವತ್ತು ಮನುಷ್ಯ ಬಹಳಷ್ಟು ಬುದ್ಧಿವಂತನಾಗಿರೋದ್ರಿಂದ, ವೈಚಾರಿಕತೆಯ ದೃಷ್ಟಿಕೋನ ಉಳ್ಳವನಾಗಿರೋದ್ರಿಂದ, ಪ್ರತಿಯೊಂದು ಕಲಬೆರಕೆಯನ್ನು ಕೂಡ ಗುರುತಿಸಲಿಕ್ಕೆ ಅವನಿಗೆ ಸಾಧ್ಯತೆ ಇರೋದ್ರಿಂದ ಆ ಕಲಬೆರಕೆ ಯಾವ ಕಾರಣಕ್ಕೂ ಒಂದು ಸಮಸ್ಯೆ ಆಗಲಾರದು ಅನ್ನುವಂಥದ್ದು ನನ್ನ ಭಾವನೆ. ಅದರ ಜೊತೆಗೆ ಇವತ್ತು ಸರ್ಕಾರ ಕೂಡ ಇಂತಹ ಕಲಬೆರಕೆಗಳೇನಾದರೂ ನಡೀತಾ ಇದ್ರೆ ಅದನ್ನು ನಿಷೇಧ ಮಾಡಲಿಕ್ಕೆ ಹಲವಾರು ಕಾನೂನುಗಳನ್ನು ಕೂಡ ಜಾರಿಗೆ ತಂದಿದೆ. 1954ರಲ್ಲಿ ಸರ್ಕಾರ ಜನರ ಆರೋಗ್ಯ ಸುರಕ್ಷತೆಯನ್ನು ರಕ್ಷಿಸುವಂತಹ ಕಲಬೆರಕೆ ದುಷ್ಟತನ ನಿರ್ಮೂಲನೆ ಮಾಡುವಂಥ ಒಂದು ಶಾಸನವನ್ನು ಜಾರಿಗೆ ತಂದಿದೆ. ಇದು ಎಷ್ಟು ಕಠಿಣವಾದಂಥ ಒಂದು ಶಾಸನ ಅಂತ ಹೇಳಿದ್ರೆ, ಯಾವುದಾದ್ರೂ ಆರೋಗ್ಯಕ್ಕೆ ಹಾನಿಕರಕವಲ್ಲದ ಕಲಬೆರಕೆಗೆ ಕನಿಷ್ಠ 6 ತಿಂಗಳ ಜೈಲುವಾಸ ಇದೆ, 1,000ವರೆಗೆ ದಂಡ ಇದೆ. ಅಂದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಕೆಲವೊಂದು ಉತ್ಪನ್ನಗಳನ್ನು ಅದರ ಟೇಸ್ಟನ್ನು ಹೆಚ್ಚು ಮಾಡಬೇಕು, ಆ ಥರದಕ್ಕೋಸ್ಕರವಾಗಿ ಅದು ಆ್ಯಕ್ಚುಲಿ ಆರೋಗ್ಯಕ್ಕೆ ಹಾನಿಕರ ಅಲ್ಲ. ಅದನ್ನು ಕಲಬೆರಕೆ ಅಂತ ಕೂಡ ಕರೀಲಿಕ್ಕಾಗಲ್ಲ. ಅದನ್ನು ಒಂದು ಬಣ್ಣವನ್ನು ಹೆಚ್ಚು ಮಾಡಲಿಕ್ಕೆ, ಟೇಸ್ಟನ್ನು ಹೆಚ್ಚು ಮಾಡಲಿಕ್ಕೆ ಯಾವುದಾದ್ರೂ ಕೆಲವೊಂದು ಉತ್ಪನ್ನಗಳನ್ನು ಬಳಸಿದ್ರೆ ಹಾನಿಕಾರಕವಲ್ಲದಿದ್ರೂ ಕೂಡ ಅದಕ್ಕೆ 6 ತಿಂಗಳು ಜೈಲಿದೆ. ಮತ್ತೆ 1,000ವರೆಗೆ ದಂಡ ವಿಧಿಸಲಿಕ್ಕೆ ಅವಕಾಶ ಇದೆ 1954ರ ಈ ಒಂದು ಕಾಯ್ದೆಯ ಪ್ರಕಾರ. ಹಾಗೆಯೇ ಮನುಷ್ಯ ಉದ್ದೇಶಪೂರ್ವಕವಾಗಿ ಏನಾದರೂ ಹಾನಿಕಾರಕವಾದಂಥ ವಸ್ತುಗಳನ್ನು ಕಲಬೆರಕೆ ಮಾಡಿದ್ರೆ ಕನಿಷ್ಠ 6 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಿಕ್ಕೆ ಅವಕಾಶ ಇದೆ. ಸುಮಾರು 2,000ವರೆಗೆ ದಂಡವನ್ನು ವಿಧಿಸಲಿಕ್ಕೆ ಈ ಕಾಯ್ದೆಯ ಅಡಿಯಲ್ಲಿ ಅವಕಾಶ ಇದೆ. ಜೊತೆಗೆ ಇಂತಹ ಕಲಬೆರಕೆಗಳನ್ನು ಪತ್ತೆ ಹಚ್ಚಲಿಕ್ಕೆ ಕೂಡ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೇ ಈ ಒಂದು ಕಲಬೆರಕೆಯನ್ನು ಪತ್ತೆ ಹಚ್ಚುವಂತಹ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಅದರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ಇವತ್ತು ಗ್ರಾಹಕರು ಬಹಳಷ್ಟು ಜಾಗೃತರಾಗಿದ್ದಾರೆ. ಉದಾಹರಣೆಗೆ ಒಂದು ಅಂಗಡಿನಲ್ಲಿ ಯಾವುದಾದ್ರೂ ಒಂದು ದವಸವನ್ನು, ಧಾನ್ಯವನ್ನು ಖರೀದಿ ಮಾಡ್ಕೊಂಬಂದ್ರೆ ಒಬ್ಬ ವ್ಯಕ್ತಿ ಅದಲ್ಲಿ ಉದಾಹರಣೆಗೆ ಒಂದು ಅಕ್ಕಿಯನ್ನು ಕೊಂಡ್ಕೊಂಬರ್ತಾನೆ. ಅಕ್ಕಿಯನ್ನು ಕೊಂಡ್ಕೊಂಬಂದಾಗ ಮನೆಗೆ ಏನು ಮಾಡ್ತಾರೆ, ಅದನ್ನು ಪರೀಕ್ಷೆ ಮಾಡ್ತಾನೆ. ಅದರಲ್ಲಿ ಕಲ್ಲಿದೆಯಾ, ಮಣ್ಣಿದೆಯಾ, ಅಥವಾ ಏನಾದ್ರು ಮಿಕ್ಸ್ ಆಗಿದೆಯಾ. ಬೈ ಚಾನ್ಸ್ ಒಂದೇ ಒಂದು ಮಿಕ್ಸ್ ಆಗಿರಲಿ ಅಥವಾ ಉದ್ದೇಶಪೂರ್ವಕವಾಗಿ ಅಲ್ಲದೆ ಇದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಿಕ್ಸ್ ಆಗಿದ್ರು ಕೂಡ ನೆಕ್ಸ್ಟ್ ಆ ಅಂಗಡಿಗೆ ಅವನು ಸಾಮಾನನ್ನು ಖರೀದಿ ಮಾಡೋದಿಲ್ಲ. ಹಾಗಾಗಿ ಇವತ್ತು ಗ್ರಾಹಕರು ಮತ್ತು ಮಾಲೀಕರು, ಮಾರಾಟಗಾರರು ಇವರಿಬ್ಬರು ಕೂಡ ತುಂಬ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡ್ತಾರೆ. ಗ್ರಾಹಕರು ಏನಾದರೂ ಅವ್ರು ಎಲ್ಲಿಂದ ಖರೀದಿ ಮಾಡ್ತಾರೆ ವಸ್ತುಗಳು, ಆ ಖರೀದಿ ಮಾಡುವಾಗಲೇ ಇಲ್ಲದೇನಾದ್ರು ಕಲಬೆರಕೆ ಇದೆಯಾ ಅಲ್ವ ಅಂತ ಪತ್ತೆ ಹೆಚ್ಚೇ ತಗೊಳ್ಳೋದು. ಈಗ ಒಂದ್ಸಾರಿ ಅದರಲ್ಲಿ ಡೌಟ್ಸ್ ಬಂತು, ಪ್ರಾಬ್ಲಮ್ ಇದೆ ಅಂತಂದರೆ ಮತ್ತೆ ಅಲ್ಲಿ ಖರೀದಿ ಮಾಡೋದಿಲ್ಲ. ಹಾಗಾಗಿ ಬಹಳಷ್ಟು ಮಟ್ಟಿಗೆ ಇವತ್ತು ಆಹಾರ ಕಲಬೆರಕೆ ಮಾಡುವಂಥದ್ದು ಭಾಳ ಕಷ್ಟ ಇದೆ.
ಆಹಾರ ಕಲಬೆರಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿ ಕೂಡ ಇವತ್ತಿದೆ. ಹಾಗಾಗಿ ಒಂದು ಕಡೆ ಗ್ರಾಹಕರು ಇವತ್ತು ಜಾಗೃತರಾಗಿದ್ದಾರೆ. ವ್ಯಾಪಾರ ಮಾಡುವಂಥವ್ರು ಕೂಡ ಎಲ್ಲಿ ಒಂದು ಸಾರಿ ನಾನು ಗ್ರಾಹಕನ ನಂಬಿಕೆಯನ್ನು ಕಳ್ಕೊಳ್ತೀನೋ ಅನ್ನುವಂಥ ಎಚ್ಚರಿಕೆಯಲ್ಲಿ ವ್ಯವಹಾರ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಇವತ್ತು ನಾವು ಯಾವುದು ಲೂಸ್ ಆಗಿ ಯಾವುದನ್ನು ಖರೀದಿ ಮಾಡಲ್ಲ, ಎಲ್ಲ ಬ್ರಾಂಡೆಡ್. ಇವತ್ತು ಸಾಮಾನ್ಯವಾಗಿ ನಾವು ಒಂದು ಸಣ್ಣ ಗೋಧಿ ಹಿಟ್ಟು ತಗೊಳ್ಳೋದಾದ್ರೂ ಕೂಡ ಬ್ರಾಂಡೆಡ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಬ್ರಾಂಡೆಡ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಎಲ್ಲ ಒಂದು ಕಡೆ ಲೂಸ್ ತಗೊಂಡ್ರೆ ಅದರಲ್ಲೇನೋ ಮಿಕ್ಸ್ ಆಗಿರ್ತದೆ ಅಂತ. ಮಿಕ್ಸ್ ಆಗಿಲ್ಲದೆ ಇರತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ನಾವು ಇವತ್ತೆಲ್ಲ ಬ್ರಾಂಡೆಡ್ ಉತ್ಪನ್ನಗಳಿಗೆ ಹೋಗ್ತೀವಿ. ಆ ಬ್ರಾಂಡೆಡಲ್ಲಿ ಒಂದು ಸಾರಿ ಏನಾದರೂ ಅದರಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ದೊಡ್ಡ ಇಶ್ಯೂ, ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಇಶ್ಯೂಗಳಾಗುತ್ತೆ. ಜೊತೆಗೆ ಅದರಿಂದ ಆ ಕಂಪ್ನಿನೇ ಮುಚ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇಲ್ಲಿ ಇವತ್ತು ಕಲಬೆರಕೆ ಮಾಡುವಂಥ ಸಾಧ್ಯತೆಗಳು, ಕಲಬೆರಕೆ ಅನ್ನುವಂಥದ್ದು ಅಷ್ಟು ಸುಲಭವಾದ ಸಂಗತಿ ಅಲ್ಲ. ಹಾಗಾಗಿ ಇವತ್ತು ಕಲಬೆರಕೆಯನ್ನು ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿ ನಾವೇನು ಭಾವಿಸಬೇಕಾಗಿಲ್ಲ. ಅದು ಸರಳವಾದಂಥ ಒಂದು ಸಂಗತಿ. ಸುಲಭವಾಗಿ ನಾವು ಆ ಕಲಬೆರಕೆಯನ್ನು ಪತ್ತೆ ಹಚ್ಚಬಹುದು, ಅನ್ನೋ ಒಂದು ಸಮಸ್ಯೆ ಆಗಿಲ್ಲ ಅನ್ನುವಂಥದ್ದು ನನ್ನ ವಾದ ಮೇಡಮ್. ಅದ್ಭುತವಾದ ವಿಚಾರವನ್ನು ಮಂಡನೆ ಮಾಡಿದ್ರಿ ಸರ್. ಸರ್ ಮಾತಾಡ್ತಾ ಹೇಳ್ತಾ ಇದ್ರು, ಈಗ ಮನುಷ್ಯರು ಎಲ್ಲರೂ ಬುದ್ಧಿವಂತರೇ ಆಗಿದ್ದಾರೆ, ಹಾಗೆ ತಾಂತ್ರಿಕವಾಗಿ ಮುಂದುವರೆದಿದ್ದಾರೆ. ಆಹಾರದ ಪದಾರ್ಥಗಳಲ್ಲಿ ಏನೇ ಮಿಶ್ರಣ ಆದರೂ ಕೂಡ, ಕಲಬೆರಕೆ ಆದರೂ ಕೂಡ ಅದನ್ನು ಬಹುಬೇಗ ಸುಲಭವಾಗಿ ಅವನು ಪತ್ತೆ ಹಚ್ಚಬಲ್ಲ. ಹಾಗೆ ಸರ್ಕಾರ ಏನೆಲ್ಲ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ, ಆಹಾರವನ್ನು ಕಲಬೆರಕೆ ಮಾಡಿದ ವ್ಯಕ್ತಿಗೆ ಯಾವ ರೀತಿಯೆಲ್ಲ ಶಿಕ್ಷೆಗಳಿದೆ, ಈ ಎಲ್ಲ ಅರಿವು ಜನರಿಗೆ ಇರೋದ್ರಿಂದ ಕಲಬೆರಕೆ ಆಗ್ತಾ ಇರೋದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ಅದೊಂದು ಸಮಸ್ಯೆನೇ ಅಲ್ಲ ಅನ್ನೋ ಒಂದು ವಾದವನ್ನು ಮಂಡನೆ ಮಾಡಿದ್ದಾರೆ. ಅವರ ಒಂದು ವಾದಕ್ಕೆ ಆಹಾರಗಳ ಕಲಬೆರಕೆ ಇಂದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಹಸೀನಾ ಮೇಡಮ್ ತಾವು ಹೇಗೆ ಸಾಬೀತುಪಡಿಸ್ತಿದ್ದೀರಾ? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕರಿಗೆ ಶರಣಾರ್ಥಿ. ಒಂದೊಳ್ಳೆ ಚರ್ಚೆಯ ವಿಷಯವನ್ನು ತೆಗೆದುಕೊಂಡು ನಾವಿವತ್ತು ಮಾತಾಡ್ತಿದ್ದೀವಿ, ಆಹಾರದ ಕಲಬೆರಕೆ ಇದೆಯಾ ಇಲ್ಲ ಅಂತ. ನಾನು ಖಡಾಖಂಡಿತವಾಗಿ ಈ ವೇದಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತಿನ ದಿನದಲ್ಲಿ ಆಹಾರ ವಿತೌಟ್ ಕಲಬೆರಕೆ, ಯಾವುದೇ ರೀತಿಯಾದಂತಹ ಕಲಬೆರಕೆ ಇಲ್ಲದಂತಹ ಆಹಾರವನ್ನು ನಾವು ಇವತ್ತು ನೋಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನು ಅಂತಂದರೆ, ಇವತ್ತಿನ ನಾವು ಬೇಳೆ ತೊಗೊಳ್ತೀವಿ, ತೊಳಿತಿದ್ರೆ ಎಲ್ಲೋ ಕಲರ್ ನೀರು ಹೋಗ್ತಾ ಇರುತ್ತೆ. ಇವತ್ತು ನಾವು ಮನೆಗೆ ಏನೇ ವಸ್ತು ತಂದ್ರು, ಅಕ್ಕಿ ತಂದು ತೊಳಿತಿರ್ತೀವಿ, ಇಷ್ಟು ಗಟ್ಟಿಯಾದಂತಹ ಅಕ್ಕಚ್ಚು ಥರ ಹೋಗ್ತಾ ಇರುತ್ತೆ. ಅದು ಏನು? ಅದೇ ಕಲಬೆರಕೆ. ಯಾಕಂತಂದರೆ ಇವತ್ತು ಆಹಾರವನ್ನು ಸಂರಕ್ಷಿಸಬೇಕು, ಆಹಾರ ತುಂಬ ದಿವಸ ಕೆಡದೆ ಇಡಬೇಕು, ಈ ಥರ ಎಲ್ಲ ಕಾರಣಕ್ಕೆ ಅದಕ್ಕೆ ಅವರು ಸೇರಿಸ್ತಿರುವಂತಹ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನು ನಾವು ಕಲಬೆರಕೆ. ಇವತ್ತು ಇನ್ನೊಂದು ಆಹಾರದಲ್ಲಿ ಕಲಬೆರಕೆ ಮಾಡ್ತಿರೋಕ್ಕೆ ಕಾರಣ ಏನಂತಂದರೆ ಮನುಷ್ಯನಿಗೆ ದುರಾಸೆ. ಇವತ್ತು ದುರಾಸೆಯಿಂದ ಮತ್ತು ಮನುಷ್ಯನ ಒಂದು ಆರೋಗ್ಯದ ಕಡೆಯ ಒಂದು ನಿಕೃಷ್ಟತೆಯಿಂದ, ಅಂದರೆ ಅವನಿಗೆ ಅಷ್ಟು ಕಾಳಜಿ ಇಲ್ಲದೆ ಇರೋದ್ರಿಂದ ಇವತ್ತು ಆಹಾರದಲ್ಲಿ ಕಲಬೆರಕೆ ಆಗ್ತಾ ಇದೆ. ಅದು ಯಾವ ಪ್ರಮಾಣದಲ್ಲಿ ಆಗ್ತಿದೆ ಅಂತಂದರೆ, ಕುಡಿಯೋಕ್ಕೆ ಒಂದು ನೀರು ತಗೊಳ್ತೀವಿ, ಬಿಸ್ಲರಿ ಅಥವಾ ಪ್ಯೂರಿಫೈಡ್ ವಾಟರ್ ಅಂತ, ಅದಕ್ಕೆ ಅವ್ರು ಕೆಮಿಕಲ್ ಹಾಕಿಲ್ಲ ಅಂತಂದರೆ ಅಷ್ಟು ಪ್ಯೂರಿಫೈ ಆಗೋದೇ ಇಲ್ಲ. ಅದು ಆ ಬೆರಕೆ ಮಾಡಲೇಬೇಕಾಗಿದೆ. ಇವತ್ತು ಎಲ್ಲ ಆಹಾರದಲ್ಲೂ ಕಲಬೆರಕೆ ಅಂಶ ಇದೆ. ನಾವು ತಿಂತಿರುವಂತಹ ಆಹಾರ, ಇತ್ತೀಚಿನ ವರದಿಗಳಲ್ಲಿ, ಆರೋಗ್ಯ ಸಂಬಂಧಿ ವರದಿಗಳಲ್ಲಿ ಇರುವಂತಹ ವರದಿಯನ್ನು ನೋಡಿದಾಗ ಶ್ವಾಸಕೋಶದ ತೊಂದರೆ, ನರಮಂಡಲದ ತೊಂದರೆ, ಇದೆಲ್ಲದು ಕಾರಣ ಏನು ಅಂತಂದರೆ ಆಹಾರದಲ್ಲಿ ಕಲಬೆರಕೆ ಮಾಡ್ತಿರುವಂತಹ ಕೆಲವರು ಹಾನಿಕಾರಕ ಕೆಮಿಕಲ್ಸ್ ಅಂತ ವರದಿ ಬಂದಿದೆ. ಇದು ಏನು ಹಾಗಿದ್ರೆ? ಕಲಬೆರಕೆ ಇಲ್ಲ ಅಂತ ಫಾಲಾಕ್ಷ ಸರ್ ಮಾತಾಡಬೇಕಾದ್ರೆ ನನಗೆ ಭಾಳ ಆಶ್ಚರ್ಯವಾಗಿ ನಾನು ನೋಡ್ತಾ ಇದ್ದೆ. ಪತ್ರಿಕೆಗಳಲ್ಲೆಲ್ಲ ಆಘಾತಕಾರಿ, ಆತಂಕಕಾರಿ ಸುದ್ದಿ, ಇಷ್ಟು ಲೀಟರ್ ಹಾಲಿನಲ್ಲಿ ಇಷ್ಟು ಇದು ಬೆರೆಸಿದ್ದು ಹಾಲಾಹಲ ಅಂತೆಲ್ಲ ಬರೀತಾರ. ಅವ್ರೇನು ಸುಮ್ಮನೆ ಬರೀತಾರ? ಸುಮ್ಮನೆ ಬರೆಯಕ್ಕೆ ಅವ್ರಿಗೇನು ತಲೆ ಕೆಟ್ಟೈತಾ? ಇವ್ರು ಹೇಳೋದು ನೋಡಿದ್ರೆ ಎಲ್ಲ ಮನುಷ್ಯರು ಜ್ಞಾನವಂತರು, ಪ್ಯಾಕೆಟಲ್ಲಿ ಹಾಕಿದ್ದು ಪ್ಯೂರಿಫೈಡ್ ಇರಬೇಕಂತಲೇ ಅವ್ರು ಕೆಮಿಕಲ್ ಸೇರಿಸೋದು. ಆಹಾರದಲ್ಲಿ ಅವ್ರು ನಾವು ಒಳ್ಳೆ ಸಂರಕ್ಷಣೆ ಮಾಡಿ ಕೊಡ್ತಾ ಇದ್ದೀವಿ ಅಂಥೇಳಿ ಹೇಳ್ತಿರೋದೇ ದೊಡ್ಡ ಕಲಬೆರಕೆ ಅದು. ಇವತ್ತು ಅಕ್ಕಿ ತಗೊಳ್ರಿ, ಬೇಳೆ ತಗೊಳ್ರಿ, ರಾಗಿ ಹಿಟ್ಟು, ಇವತ್ತು ಕೆಂಪು ಮೆಣಸಿನ ಪುಡಿ ತಂದ್ವಿ ನಾವು ಅಂತಂದರೆ ರೆಡ್ ಆಕ್ಸೈಡ್ ಸೇರಿಸ್ತಿದ್ದಾರೆ, ಇಟ್ಕೆ ಪೌಡ್ರ್ ಸೇರಿಸ್ತಿದ್ದಾರೆ. ಇವತ್ತು ದೊಡ್ಡ ದೊಡ್ಡ ಸಿಟಿಗಳು, ಮಾಲ್ಗಳನ್ನು ಹೊರತುಪಡಿಸಿ ಸಾಮಾನ್ಯ ಜನರ ಆಹಾರದ ನಾವು ಇದನ್ನು ನೋಡಬೇಕು ಅಂತಂದರೆ ಆಹಾರದ ಕಲಬೆರಕೆ 100ಕ್ಕಿಂತ ಜಾಸ್ತಿ ಪಟ್ಟು ಹೆಚ್ಚಾಗ್ತಾ ಇದೆ. ಇವತ್ತು ಯಾವುದರಲ್ಲಿ ಆಗ್ತಾ ಇಲ್ಲ, ಆಹಾರದ ಕಲಬೆರಕೆ ಯಾವುದರಲ್ಲಿ ಆಗ್ತಾ ಇರಲ್ಲ. ದಿನ ಬೆಳಗಾದರೆ 2014 ಒಂದು ವರದಿಯನ್ನು ಸುಮ್ಮನೆ ಹಿಂಗೆ ಕಣ್ಣಾಡಿಸ್ತಿದ್ದೆ.
ದೇಶದಲ್ಲಿ 10,000 ಲೀಟರಷ್ಟು ಹಾಲು ಉತ್ಪಾದನೆ ಆಗುತ್ತೆ, 1,000 ಟನ್ಗಳಷ್ಟು ಹಾಲು ಉತ್ಪಾದನೆ ಆಗುತ್ತೆ. ಆದರೆ ಉಪಯೋಗ ಆಗೋದು ಅಂದರೆ ಸರಬರಾಜಾಗೋದು ಎಷ್ಟು 14,000ದಷ್ಟು ಟನ್ ಲೀಟರ್ಗಳಷ್ಟು ಅಂತ. ಹಾಗಿದ್ರೆ ಅದೇನು ಈಗ ಉತ್ಪಾದನೆಗಿಂತ ಸರಬರಾಜು ಜಾಸ್ತಿ ಆಗ್ತಿದೆ ಅಂತಂದ್ರೆ ಏನು ಬರೀ ನೀರು ಸೇರಿಸಿದ್ರೆ ಅದಕ್ಕೆ ಜಾಸ್ತಿ ಆಗತ್ತಾ? ಇಲ್ಲ, ಕೆಮಿಕಲ್ ಸೇರಿಸಿದ್ರೆ ಮಾತ್ರ. ಎಲ್ಲೋ ಒಂದ್ ಕಡೆ ಅವರು ವಿಜಯಲಕ್ಷ್ಮಿ ಅಂತ ರಿಪೋರ್ಟರ್ ಇದ್ದಾರೆ, ಹಾಲಿಗೆ ಕೆಮಿಕಲ್ 1 ಡ್ರಾಪ್ ಹಾಕಿದ್ರೆ 1 ಲೀಟರ್ ಹಾಲಾಗುವಂತಹ ಒಂದು ಕೆಮಿಕಲ್ನ ಅವ್ರು ಸೀಸ್ ಮಾಡಿದ್ರು. ಇದು ಏನಂತಂದ್ರೆ ದಿನನಿತ್ಯ ನಮ್ಮ ಆಹಾರದಲ್ಲಿ ನಾವೇ ನೋಡ್ತಾ ಇದ್ದೀವಿ. ಇವತ್ತು ಬಳಸುವಂತಹ ಟೀ ಪುಡಿ ಕೆಂಪು ಕಲರ್ ಬರುತ್ತೆ. ಟೀ ಪುಡಿ ಹಾಕಿದ್ರೆ ಟೀ ಫುಲ್ಲು ಕೆಂಪಾಗಿರತ್ತೆ. ನಾವು ನಮ್ಮ ರಿಸರ್ಚ್ ಪ್ರಕಾರ ನಮ್ಗೆ ಗೊತ್ತಿರೋ ಹಾಗೆ ಟೀ ಪುಡಿ ನೀರಿಗೆ ಹಾಕಿದ ತಕ್ಷಣ ಕೆಂಪು ಕಲರ್ ಬರುವಂತಹ ಅದಕ್ಕೆ ಒಂದು ನ್ಯಾಚುರಲ್ ಕಲರ್ ಇರತ್ತೆ, ಜೇನುತುಪ್ಪ ಕಲರ್ ಅದು ಟೀಗೆ. ಇದು ಕೆಂಪು ಕಲರ್ ಬರುತ್ತೆ ಟೀ ಪುಡಿ. ಕಾಫಿ ಪುಡಿಗೆ ಸೇರಿಸುವಂತಹ ಚಿಕೋರಿ ಅದೆಲ್ಲದರಲ್ಲೂ ಇವತ್ತು ಇದೆ. ನಾವು ಬಳಸ್ತಿರುವಂತಹ ಎಲ್ಲ ವಸ್ತುಗಳು ಇವತ್ತು ಕಲಬೆರಕೆಯಿಂದ ಕೂಡಿದೆ. ಇನ್ನೊಂದು, ಆಹಾರದ ವಸ್ತುಗಳು ಬರೀ ಅಕ್ಕಿ ಬೇಳೆ ದವಸ ಧಾನ್ಯಗಳನ್ನು ಹೊರತುಪಡಿಸಿ ನಾವೇನು ಬೇರೆ ಬೇರೆ ಇದನ್ನು ತಗೋತೀವಿ. ಇವತ್ತು ಮೆಡಿಸಿನ್ಸು, ಎಷ್ಟೊಂದು ಮೆಡಿಸಿನ್ಸು ಕಲಬೆರಕೆಯಿಂದ ಕೂಡಿದಂಥವು ಆಗ್ತಾ ಇದೆ. ಎಲ್ಲದು ಇವತ್ತೆಲ್ಲ ಕೂಡ ಕಲಬೆರಕೆಯಿಂದ ಕೂಡಿದೆ. ಅದರಲ್ಲಿ ಎಷ್ಟೊಂದು ಬೇಳೆಯಲ್ಲಿ ಒಂದು ರಿಪೋರ್ಟು ನನಗೆ ಸಿಕ್ಕಿತ್ತು, ಟ್ರಾನ್ಸ್ ಫ್ಯಾಟಿ ಆಸಿಡ್ ಅದನ್ನು ಸೇರಿಸ್ತಾರೆ. ಖಾದ್ಯ ತೈಲಗಳಲ್ಲಿ ಕಲಬೆರಕೆಯನ್ನು ಮಾಡ್ತಾರೆ. ಅದಕ್ಕೆ ಒಂದು FSSAI ಅನ್ನುವಂಥದ್ದು ಒಂದು ಇದಾಗಿತ್ತು, ಏನಂತಂದರೆ ಕಾರ್ಯಾಚರಣೆ ಆಗಿತ್ತು. ಈ ಕಲಬೆರಕೆ ವಸ್ತುಗಳ ಕುರಿತಾದಂತೆ ನೋಡ್ಕೊಳ್ಳೋ ಸರ್ ಹೇಳಿದ್ದು ಖಂಡಿತ ಸತ್ಯ. ಏನಂತಂದರೆ ಅದಕ್ಕೆ ಕಣ್ಗಾವಲಿರುತ್ತೆ ಸರ್ಕಾರದ ಅಧಿಕಾರಿಗಳು. ಯಾಕೆಲ್ಲ ಇದ್ದು ನಾವು ಬೇರೆ ಸಮಾಜದಲ್ಲಿ ನಡೀತಾ ಇಲ್ವಾ? ಇವತ್ತು ಏನು ಆಹಾರದಲ್ಲಿ ಕಲಬೆರಕೆ ಅಂತಲ್ಲ, ಎಲ್ಲ ಯೋಜನೆಗಳು ಇದ್ದು ಕೂಡ ಬೇರೆ ಎಲ್ಲದು ಹೇಗೆ ನಡೀತಿದೆಯೋ ಅದೇ ಥರ ಅದ್ರ ಪಾಡಿಗೆ ಅದು ಸರ್ಕಾರದ ಏನು ಕಣ್ಗಾವಲಿರುತ್ತೆ, ಅದಕ್ಕೆ ಅಧಿಕಾರಿಗಳು ಇರ್ತಾರೆ, ಇವ್ರು ಮಾಡೋ ಪಾಡಿಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಆಹಾರ ಸಂಪೂರ್ಣವಾಗಿ ಕಲಬೆರಕೆಯಿಂದ ಕೂಡಿದ್ದೆ. ನಾವೇನು ಶ್ರೀಮಂತರು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ತೆಗೆದುಕೊಳ್ಳುವಂತಹ ಆಹಾರದ ಕುರಿತಾಗಿ ಮಾತಾಡೋದ್ಕಿಂತ ಈ ಸಾಮಾನ್ಯ ಜನರು ಬಳಸುವಂತಹ ಸಾಮಾನ್ಯ ಅಂಗಡಿಗಳಲ್ಲಿ ಸಿಗುವಂತಹ ಪೇಟೆಗಳಲ್ಲಿ ಸಿಗುವಂತಹ ಆಹಾರಗಳಲ್ಲಿ ಇವತ್ತು 100% ಕಲಬೆರಕೆ ಆಗ್ತಾ ಇದೆ. ಇವತ್ತು ನಾವು ಪತ್ರಿಕಾ ವರದಿಗಳನ್ನು ನಾವು ನೋಡಿದ್ರೆ, ಆ ವರದಿಗಳಲ್ಲಿ ಇರುವಂತಹ ರಿಪೋರ್ಟ್ಗಳನ್ನು ನೋಡಿದರೆ ಆರೋಗ್ಯ ಸಂಬಂಧಿ, ಇವತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಕೇವಲ 15 ವರ್ಷ 20 ವರ್ಷಕ್ಕೆ ಬರೋಕ್ಕೆ ಕಾರಣ ಕೂಡ ನಾವು ಬಳಸ್ತಿರುವಂತಹ ಎಣ್ಣೆ ಅಂಥೇಳಿ ವರದಿ ಇದೆ. ಹಾಗಾಗಿ ಅದು ಕಲಬೆರಕೆ ಎಣ್ಣೆ. ಮಂಗಳೂರು ಸೈಡೆಲ್ಲ ಸಮುದ್ರಕ್ಕೆ ಇದು ಬಿಡ್ತಾರೆ ವೇಸ್ಟೇಜ್, ಅದನ್ನು ಬ್ಯಾರೆಲ್ಗಳಲ್ಲಿ ತುಂಬಿಸ್ಕೊಂಡು ಬಂದು ಇಲ್ಲಿ ಎಣ್ಣೆ ಅವರು ಬಳಸ್ತಾರೆ ಅಂತ. ಯಾಕಂದರೆ ಒಂದು ಇದಕ್ಕೆ ಉದಾಹರಣೆ ಹೇಳ್ತೀನಿ. ಶೇಂಗಾ 125 ರೂಪಾಯಿ ಕೆಜಿ, 150 ರೂಪಾಯಿ ಕೆಜಿ. ಶೇಂಗಾ ಎಣ್ಣೆ 180 ರೂಪಾಯಿ ಕೆಜಿಗೆ ಸಿಗುತ್ತೆ. ಈಗ 1 ಕೆಜಿ ಶೇಂಗಾ ಎಣ್ಣೆ ಮಾಡೋಕ್ಕೆ 3ರಿಂದ 4 ಕೆಜಿ ಶೇಂಗಾ ಬೇಕು. 125 ರೂಪಾಯಿ ಶೇಂಗಾ ಸಿಕ್ಕಿದ್ರೆ 4 ಕೆಜಿ ಶೇಂಗಾಕ್ಕೆ 600 ರೂಪಾಯಿ ಆಗುತ್ತೆ. 180 ರೂಪಾಯಿಗೆ ಶೇಂಗಾ ಎಣ್ಣೆ ಹೆಂಗೆ ಕೊಡೋಕ್ಕೆ ಸಾಧ್ಯ? ವೈಟ್ ಆಯಿಲ್ ಸೇರಿಸ್ತಾರೆ. ಕಲಬೆರಕೆ ಮಾಡಲೇಬೇಕು. ಇದು ಒಂದು ಸಣ್ಣ ಉದಾಹರಣೆ. ಇದೇ ಥರ ಆಹಾರದ ಕಲಬೆರಕೆ ಎಲ್ಲ ಕಡೆಯಲ್ಲೂ ಆಗ್ತಾ ಇದೆ, ದೊಡ್ಡ ಸಮಸ್ಯೆ ಆಗ್ತಿದೆ. ಅದರಿಂದ ಆರೋಗ್ಯದಲ್ಲಿ ತುಂಬಾ ಏರುಪೇರಾಗ್ತಾ ಇದೆ. ಇತ್ತೀಚಿನ ಮನುಷ್ಯನ ಆರೋಗ್ಯವನ್ನು ನೋಡಿಕೊಂಡ್ರೆ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವನ ಆರೋಗ್ಯ ಅವನ ಕೈಲಿದೆ ಅಂತ ನಾವು ಹೇಳ್ಬೋದು, ಆದರೆ ಅವನು ಸೇವಿಸುವಂಥ ಆಹಾರವೇ ಅಲ್ಲಿ ಕಲಬೆರಕೆ ಆಗಿರೋದ್ರಿಂದ ಮನುಷ್ಯ ತನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ಯಾವ ಒಂದು ಮಾರ್ಗೋಪಾಯವನ್ನು ಅನುಸರಿಸಬೇಕು ಅನ್ನೋದೇ ಗೊತ್ತಾಗಲ್ಲ. ಯಾಕೆಂದರೆ ಅವನ ಆಹಾರ ಕ್ರಮವೇ ಅವನ ಆರೋಗ್ಯಕ್ಕೆ ಒಂದು ಮೂಲ ಆಗಿರುತ್ತೆ. ಆ ಆಹಾರ ಕ್ರಮವೇ ಅಲ್ಲಿ ಸರಿ ಇಲ್ಲ ಅಂದಾಗ ಆರೋಗ್ಯ ಸುಧಾರಣೆ ಎಲ್ಲಿ ಬರುತ್ತೆ? ಹಾಗೆ ಈ ಆಹಾರಗಳ ಕಲಬೆರಕೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಹಸೀನಾ ಮೇಡಮ್ ಮಾತಾಡ್ತಾ ಹೇಳಿದ್ರು. ಮನುಷ್ಯ ಬುದ್ಧಿಜೀವಿ ಆಗಿರಬಹುದು ಪಾಲಾಕ್ಷ ಸರ್ ಹೇಳ್ದಾಗೆ, ಆದರೆ ಅವನು ಎಷ್ಟು ಬುದ್ಧಿಜೀವಿನೋ ಅಷ್ಟೇ ದುರಾಸೆ ಜೀವಿ ಕೂಡ. ಹಾಗಾಗಿ ಈ ಕಲಬೆರಕೆಗಳು ಸಾಮಾನ್ಯವಾಗಿ ನಡೀತಾನೆ ಇದೆ ಸಮಾಜದಲ್ಲಿ. ಇನ್ನಿತರೆ ಚಟುವಟಿಕೆಗಳು ಹೇಗೆ ನಡೀತಾ ಇದೆ, ಕಳ್ಳತನ ಇರ್ಬೋದು, ಕೊಲೆ ಇರ್ಬೋದು, ಅದೇ ರೀತಿ ಆ ಕ್ರೈಮ್ಗಳೆಲ್ಲ ಹೇಗೆ ನಡೀತಿದೆ, ಕಾನೂನಿನ ಭಯ ಇದ್ರೂ ಹೇಗೆ ನಡೀತಾ ಇದೆ, ಆಹಾರ ಕಲಬೆರಕೆ ಕೂಡ ಹಾಗೆ ನಡೀತಿದೆ. ಒಂದು ಕೈ ಇನ್ನೂ ಹೆಚ್ಚಾಗೇ ಅದು ಮುಂದುವರೆದಿದೆ. ಹಾಗಿರುವಾಗ ಅದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಸಮಾಜದಲ್ಲಿ ಅನ್ನೋ ಒಂದು ಹಸೀನಾ ಮೇಡಮ್ ರವರ ವಾದಕ್ಕೆ
ಕೊಟ್ರೆ ಸರ್ ತಾವೇನು ಹೇಳ್ತೀರಾ? ಯಾವ ರೀತಿ ಇದು ಸಮಸ್ಯೆ ಆಗಿಲ್ಲ ಅಂತ ತಾವು ಸಾಬೀತುಪಡಿಸ್ತೀರಾ? ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಒಂದು ಒಳ್ಳೆಯ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಇವತ್ತಿನ ಒಂದು ಸಂದರ್ಭದಲ್ಲಿ. ಆಹಾರ ಒಂದು ಕಲಬೆರಕೆಯಿಂದ ದೊಡ್ಡ ಸಮಸ್ಯೆ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಖಂಡಿತ ಪಾಲಕ್ ಸರ್ ಹೇಳ್ದಂಗೆ ಅದೇನು ದೊಡ್ಡ ಸಮಸ್ಯೆ ಅಂತ ನಮಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಈ ಒಂದು ಕಾಲಘಟ್ಟಕ್ಕೆ ಬೇಕಾದಂಥ ಒಂದು ಆಧುನಿಕ ತಂತ್ರಜ್ಞಾನ ಏನಿದೆ, ಒಂದು ವೈಚಾರಿಕವಾಗಿ ನಾವೇನು ಯಾವ ಮಟ್ಟಕ್ಕೆ ಬೆಳೆದಿದ್ದೀವಿ, ಪ್ರತಿಯೊಂದನ್ನು ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ರೈತನಿಂದ ಹಿಡಿದು ಯೋಚನೆ ಮಾಡ್ತಾನೆ. ಅವನು ಹೊಲಕ್ಕೆ ಏನಾರ ಒಂದು ಬೀಜ ತರ್ತಾ ಇದ್ದಾನೆ ಅಂದರೆ, ಒಂದು ಪ್ಯಾಕೆಟ್ ಬೀಜ ತರ್ತಾ ಇದ್ದಾನೆ ಅಂತಂದರೆ ಅವನು ಸೀಲ್ಡ್ ಆಗಿರೋದು ಯಾವ ಕಂಪ್ನಿ ತರ್ತೀನಿ ಅಂತ ಯೋಚನೆ ಮಾಡ್ತಾನೆ. ಅಲ್ಲಿ ಬೀಜ ಮಾರ್ತಾರೆ, ಸಾಕಷ್ಟು ಅಂಗಡಿಗಳಲ್ಲಿ ಮಾರ್ತಾರೆ, ಯಾರು ಅವನು ಲೂಸ್ ತರಕ್ಕೆ ಹೋಗಲ್ಲ. ಒಂದು ಗೊಬ್ಬರ ತರುವಾಗಲ್ಲ ಅಷ್ಟೇ, ನಾನು ಎಂಥ ಗೊಬ್ಬರವನ್ನು ತರಬೇಕು, ಇದರ ಏನೈತೆ ಅಂತ ತಿಳ್ಕೊಂತಾನೆ ಅವನು. ಅಲ್ಲಿ ಹಂಗೆ ಮಾರುಕಟ್ಟೆಯಲ್ಲಿ ಸಿಕ್ಕಿದ್ದೆಲ್ಲವನ್ನೂ ತರಲ್ಲ. ಹೀಗಾಗಿ ಸಮಾಜದಲ್ಲಿ ಒಳ್ಳೇದಿದೆ ಅಂದರೆ ಕೆಟ್ಟದ್ದೇ ಇರುತ್ತೆ. ನಾವು ಕೆಟ್ಟದ್ದನ್ನು ವೈಭವೀಕರಿಸ್ಕೊಂಡು ಒಳ್ಳೆಯದನ್ನ ಮೇಲೆ ನಾವು ಗೂಬೆ ಕೂರಿಸೋದಲ್ಲ. ಈಗ ಅವ್ರು ಹೇಳಿದರು, ಈ 1000 ಟನ್ ಹಾಲನ್ನು ತಯಾರು ಮಾಡ್ತಾರೆ, 1400 ಟನ್ನನ್ನು ಮಾರ್ತಾರೆ. 400 ಎಲ್ಲಿ ಹೋಯ್ತು, ಹೆಂಗೆ ಎಕ್ಸ್ಟ್ರಾ ಬಂತು ಅಂತ. ಅದು ಎಷ್ಟು ಸತ್ಯತೆ ಗೊತ್ತಿಲ್ಲ. ಶೇಂಗಾ ಎಣ್ಣೆ ಬಗ್ಗೆ ಹೇಳಿದ್ರಲ್ವಾ, ಬಹುಶಃ ನಮಗೆಲ್ಲ ಗೊತ್ತಿದೆ. ಶೇಂಗಾ ಒಂದು 125 140 ರೂಪಾಯಿ ಕೆಜಿ ಇದೆ. 1 kg ಆಯಿಲ್ ತೆಗಿಲಿಕ್ಕೆ ಬೇಕು 4 ರಿಂದ 5 kg ಬೇಕು. ಹಂಗಾದ್ರೆ ಅಂದರೆ ಶೇಂಗಾ ಎಣ್ಣೆ ಬೆಲೆ ಎಷ್ಟು ಆಗಬೇಕಾಗಿತ್ತು? 600 ರೂಪಾಯಿ 700 ರೂಪಾಯಿ ಆಗಬೇಕಾಗಿತ್ತು. ಪ್ಯೂರ್ ಆ ಶೇಂಗಾ ಎಣ್ಣೆ ತಿಂದರೆ ಮನುಷ್ಯನ ಏನು ಹಾಕೋಣ ಎಂಬುದು ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕಾಗತ್ತೆ. ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಮೆಡಿಸಿನ್ ಕೊಡ್ತಾರೆ. ಈ ಜ್ವರಕ್ಕೆ ಮೆಡಿಸಿನ್ ಕೊಟ್ಟುವಾಗ ಎಷ್ಟು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು. ಮತ್ತು ಇಲ್ಲಿ ಆಯಿಲ್ ಮಾಡುವಾಗೂ ಅಷ್ಟೇ, ಆ ಒಂದು ಕಂಪ್ನಿಗೆ ಸರ್ಕಾರ ಇಷ್ಟು ಅಂಶ ಪ್ಯೂರಾಗಿರಬೇಕು ಅಂತಲೇ ಕೊಟ್ಟಿರುತ್ತೆ. ಈಗ ಕಲಬೆರಕೆ ಅಂದರೆ ಮಿಶ್ರಣ ಮಾಡ್ತಕ್ಕಂಥದ್ದು. ಮಿಶ್ರಣ ಇಲ್ಲ ಅಂದರೆ ನಮ್ಮ ಜೀವನನೇ ಇಲ್ಲ. ಮಿಶ್ರಣ ಇಲ್ಲ ಅಂದರೆ ನಮಗೆ ನೀರೇ ಸಿಗ್ತಾ ಇರಲಿಲ್ಲ. ಆಮ್ಲಜನಕ ಜಲಜನಕ ಕುಡ್ಕೊಂಡಿದ್ದಕ್ಕೆ ನಮಗೆ ನೀರು ಸಿಕ್ಕಿರೋದು. ಮಿಶ್ರಣ ಬೇಕು, ಆದರೆ ಯಾವ ಮಟ್ಟಕ್ಕೆ ಬೇಕು? ಅವ್ರು ಹೇಳ್ದಂಗೆ ಅತಿ ದುರಾಸೆ ಪಟ್ಟು ಕ್ವಾಲಿಟಿ ಕಡಿಮೆ ಮಾಡಿ ಕ್ವಾಂಟಿಟಿ ಜಾಸ್ತಿ ಮಾಡಬೇಕು ಅಂತಂದು ಕೆಟ್ಟದ್ದನ್ನು ತುಂಬಿದಾಗ ಅದು ದುರಾಸೆ ಆಗುತ್ತೆ. ಇವತ್ತು ಪಾಲಕ್ಷ ಸರ್ ಹೇಳ್ದಂಗೆ ಪ್ರತಿಯೊಬ್ಬರು ಒಳ್ಳೆಯದನ್ನು ಆಯ್ಕೆ ಮಾಡ್ಕೊತ ಇದ್ದಾರೆ. ಪಕ್ಕದ ಮನೆಯಲ್ಲಿ 20 ರೂಪಾಯಿ ಲೀಟ್ರ್ ಹಾಲು ಕೊಡ್ತೀವಿ ಅಂದರೆ ಯಾರು ತಗೊಳ್ಳಲ್ಲ. 22 ರೂಪಾಯಿ ಕೊಟ್ಟು ಅರ್ಧ ಲೀಟ್ರ್ ಹಾಲು ತರ್ತಾರೆ ಹೋಗಿ. ಯಾಕಂದ್ರೆ ನಾನು ಶುದ್ಧವಾಗಿದ್ದು ಬೇಕು, ಪರಿಶುದ್ಧವಾಗಿದ್ದು ಬೇಕು ಯೋಚನೆ ಮಾಡ್ತಾರೆ. ಮತ್ತು ಅವರು ಇನ್ನು ಕಾಫಿದು ಟೀದು ಹೇಳಿದರು, ಆ ಟೇಸ್ಟ್ ಕೊಡೋಕ್ಕೆ ಬರೀ ಸೊಪ್ಪು ಹಾಕಿದ್ರೆ ಸೊಪ್ಪು ಟೇಸ್ಟ್ ಕೊಡಲ್ಲ. ಕಾಫಿ ಮಾಡ್ಬೇಕಂದ್ರೆ ಒಂದು ಕೆಫಿನ್ ಅಂತ ಒಂದು ಕೆಮಿಕಲ್ ಹಾಕ್ತಾರೆ. ಟೀ ಮಾಡ್ಬೇಕಂದ್ರೆ ಟೆನ್ನಿನ್ ಇರುತ್ತೆ ಅದರಲ್ಲಿ, ಅವನು ಹಾಕಿದರೆ ಅದು ಉತ್ಪಾದನೆ ಆಗ್ತಕ್ಕಂಥದ್ದು. ಈ ಸಕ್ಕರೆಯಲ್ಲಿ ಏನಿರುತ್ತೆ? ಸುಮ್ಮನೆ ಸಕ್ಕರೆ ತಯಾರು ಮಾಡೋಕ್ಕಾಗುತ್ತಾ? ಸಕ್ಕರೆಯಲ್ಲಿ 3 ಐಟಮ್ಸ್ ಇರುತ್ತೆ. ಒಂದು ಕಾರ್ಬನ್ ಇರುತ್ತೆ, ಹೈಡ್ರೋಜನ್ ಇರುತ್ತೆ, ಆಕ್ಸಿಜನ್ ಇರುತ್ತೆ. ಅದು ಇಷ್ಟೇ ಪ್ರಮಾಣದಲ್ಲಿ ಇರಬೇಕಂತ C6H12O6 ಅಂತ ಕರಿತೀವಿ ನಾವು. ಇದು ಮಿಶ್ರಣ ಐತೆ, ಇದ್ರ ನಮಗೆ ಯಾವುದು ಡೇಂಜರು? ಕಾರ್ಬನ್ ಡೇಂಜರ್ ಅಲ್ವಾ? ಕಾರ್ಬನ್ ತೆಗೆದುಬಿಟ್ಟು ನಾವು ಸಕ್ಕರೆ ಮಾಡೋಕ್ಕಾಗುತ್ತಾ? ಒಂದು ಅವರು ಮಿಶ್ರಣ ಆಹಾರದ ಬಗ್ಗೆ ಈಗ ಅಕ್ಕಿದು ಹೇಳಿದ್ರೆ, ಅಕ್ಕಿ ತೊಳೆ ಎಲ್ಲ ಬೆಳ್ಳಗೆ ಹೋಗುತ್ತೆ ಅಂತ. ಒಂದು ಅಲ್ಲಿ ಡೂಪ್ಲಿಕೇಟ್ ಅಂತ ಅಲ್ಲ, ಇನ್ನೊಂದು ಏನು ಮಾಡ್ತೀವಿ ಅಂದರೆ, ಸಂಗ್ರಹ ಮಾಡುವಾಗ ಬೋರಿಕ್ ಪೌಡ್ರ್ ಅಂತ ಹಾಕ್ತೀವಿ. ಪಲಕ್ ಸರ್, ಯಾಕೆ ಬೋರಿಕ್ ಪೌಡ್ರ್ ಅಂತ ಹಾಕ್ತೀವಿ ಅಂತಂದರೆ ಸಂರಕ್ಷಣೆ ಮಾಡೋಕ್ಕಾಗ್ತೀವಿ. ತೊಳೆಯುವಾಗ ಬೋರಿಕ್ ಪೌಡ್ರ್ ಬೆಳಗ್ಗೆ ಓದೇ ಹೋಗುತ್ತೆ. ಹಂಗಾಗಿ ಅದು ಡೂಪ್ಲಿಕೇಟ್ ಅಕ್ಕಿ ಅಂತ ಅಲ್ಲ. ಈ ನಾವು ಅಕ್ಕಿಯನ್ನು ಬಳಸ್ತೀವಿ, ಅನ್ಪಾಲಿಶ್ಡ್ ಅಕ್ಕಿಯನ್ನು ಮಾಡ್ತೀವಿ. ಹೋಗಿ ಮಿಲ್ ಮಾಡಿಸ್ತೀವಿ, ಅದೇ ಅಕ್ಕಿನ ತಗೊಂಡು ಮನೆಗೆ ಇಟ್ಕೊಂತೀವಿ. ಯಾವ ಪಾಲಿಶು ಮಾಡ್ಸೋಕೆ ಹೋಗಲ್ಲ. ಭತ್ತ ತಗೊಂಡು ಹೋಗ್ತೀವಿ, ಮಿಲ್ ಮಾಡಿಸ್ಕೊಂತೀವಿ, ಅಕ್ಕಿ ತಗೊಂಡು ಬರ್ತೀವಿ, ಅದಕ್ಕೆ ಬೋರಿಕ್ ಪೌಡ್ರನ್ನು ನಾವು ಕಲಿಸಿಡ್ತೀವಿ. ತೊಳೆಯುವಾಗ ನಮ್ಮ ಅಕ್ಕಿನೂ ನಾವೇ ಬೆಳೆದಂಥದ್ದು, ನಾವೇ ಮಿಲ್ ಮಾಡಿಸ್ಕೊಂಡು ಬಂದಂಥ ಅಕ್ಕಿನ ತೊಳೆಯುವಾಗ ನಾವು ಯಾಕೆ ಬೆಳಗ್ಗೆ ಹೋಗುತ್ತೆ ಅಂದರೆ, ನಾವೇ ಅದನ್ನು ಮಿಕ್ಸ್ ಮಾಡಿದ್ದೀವಿ ಅಂತನಾ? ಒಳ್ಳೆ ಅಕ್ಕಿನೇ ಅದು. ಸಂರಕ್ಷಣೆ ಮಾಡೋಕ್ಕೆ ನಾನು ಪೌಡ್ರ್ ಬೆರೆಸಿದ್ದೀನಿ, ಹುಳ ಆಗಬಾರ್ದು ಅಂತ. ಹಂಗೆ ಎಲ್ಲ ಪರಿಶುದ್ಧವಾಗಿ ಆಗಿದೆ. ಯಾರು ಇಲ್ಲಿ ಕೂತಿರೋರು ಎಲ್ಲರೂ ನಾವು ಸುಮ್ಮನೆ ತಗೊಂಡು ಬಿಡ್ತೀವಾ? ಈಗ ಒಂದು ಅಂಗಡಿಗೆ ಹೋಗಿ ಒಂದು ಏನಾರು ಪದಕ ಸರ್ ಭಾಳ ಚೆನ್ನಾಗಿ ಹೇಳಿದಿರೋದು, ಇವು ಲೂಸ್ ಹಿಂದೆ ಹೋಗಲ್ಲ, ಕಡಿಮೆ ದುಡ್ಡು ಸಿಗುತ್ತೆ ಅಂದರೆ ಹೋಗಲ್ಲ ನಾವು. ಒಂದು ಖಾರ ಪುಡಿ 100 ರೂಪಾಯಿ kg ಕೊಡ್ತಾರೆ. ಅಥವಾ ಇವತ್ತಿನ ಒಂದು ದಿನಮಾನದ 500 ರೂಪಾಯಿ ಆಗೈತೆ ಖಾರ ಪುಡಿ, 500 ರೂಪಾಯಿ ಆಗೈತೆ. 200 ರೂಪಾಯಿ ಕೊಡ್ತೀನಿ kg ಅಂದರೆ ಯೋಚನೆ ಮಾಡ್ತಾನೆ, ಇಲ್ಲೇನೋ ಐತೆ. 200 ರೂಪಾಯಿಗೆ ಹೆಂಗೆ ಸಿಗುತ್ತೆ?
ಅದು ಪ್ಯೂರ್ ಅಲ್ಲ. ಅವನು ಗ್ರಾಹಕನೇ ಯೋಚನೆ ಮಾಡ್ತಾನೆ, ಅದು ಹೆಂಗೆ ಸಿಗಕ್ಕೆ ಸಾಧ್ಯ 200 ರೂಪಾಯಿಗೆ? ಮತ್ತೆ ನೋಡಿ, ಎಲ್ಲ ISI ಮಾರ್ಕ್ ಹುಡ್ಕೊಂಡು ಹೋಗ್ತಾರೆ. ಯಾವುದು ಪ್ಯೂರಿಫಿಕೇಶನ್ ಮಾಡಿದೆ ಜಸ್ಟಿಫೈ ಮಾಡಿರ್ಬೇಕು ಅದಕ್ಕೆ. ಆ ಕ್ವಾಲಿಟಿ ಇರ್ಬೋದು, ಕ್ವಾಂಟಿಟಿ ಇರ್ಬೋದು, ಗ್ಯಾರಂಟಿ ಇರ್ಬೋದು. ಎಕ್ಸ್ಪೈರಿ ಡೇಟು ನೋಡ್ತಾನೆ. ಇವತ್ತು 1 ತಿಂಗಳು ಐತೆ ಅಂದರೆ ಎಕ್ಸ್ಪೈರಿ ಡೇಟ್ ಯಾವನ್ನ ತಗೊಂಡು ಹೋಗಲ್ಲ. ಮಿನಿಮಮ್ 6 ತಿಂಗಳು 1 ವರ್ಷ ಬೇಕು. ಒಮ್ಮೆ ನಾವು 50 ಪೈಸೆ ಟ್ಯಾಬ್ಲೆಟ್ ತಗೊಳಕ್ಕೂ ಎಕ್ಸ್ಪೈರಿ ಡೇಟ್ ನೋಡ್ತೀವಿ. ಎಷ್ಟು ದಿನ ಐತೆ, ಇದು ಎಷ್ಟು ದಿನ ಆಗೈತೆ, ಸ್ಟೋರ್ ಆಗಿ ಎಷ್ಟು ದಿನ ಆಗೈತೆ, ಇನ್ನೊಂದು ತಿಂಗಳು ಐತೆ ಅಂದ್ರೆ ತಗೊಳ್ಳಲ್ಲ. ಇದಲ್ಲೇ ಅಂತಿಮ ಸಾಯಕ್ಕೆ ಬಂದಿತ್ತು, ಇದನ್ನು ತಗೊಂಡು ಏನು ಮಾಡೋಣಪ್ಪ, ಬೇರೆದು ಕೊಡು, ನಾವು ಇತ್ತೀಚೆಗೆ ಬಂದಿರೋದು ಕೊಡು. ಹಿಂಗೆ ಮನುಷ್ಯನು ಅಲ್ಲಿ ಮಿಕ್ಸಿಂಗ್ ಐತೆ ಅಥವಾ ಏನಾರ ಒಂದು ಡೂಪ್ಲಿಕೇಟ್ ಐತೆ ಅಂತಂದ್ರೆ ತಕ್ಷಣಕ್ಕೆ ಯಾರೂ ಬಾಯಿ ಬೀಳಲ್ಲ. ಹಾಗಾಗಿ ಇದು ಅಂತ ಸಮಸ್ಯೆ ಏನಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ. ನೋಡೋಣ, ನಿಮ್ಮ ಒಂದು ವಿಚಾರಕ್ಕೆ ಪ್ರಸನ್ನ ಸರ್ ಅವರು ಏನು ಹೇಳ್ತಾರೆ. ಸರ್, ಅವರು ಹೇಳಿದ್ರು ಮಿಶ್ರಣ ಅಗತ್ಯ ಇದೆ ಇವಾಗ ಅಂತ. ಈಗ H2O ಮಿಶ್ರಣ ಆಗಲಿಲ್ಲ ಅಂದರೆ ನಮಗೆ ಕುಡಿಯೋಕ್ಕೆ ನೀರೇ ಸಿಗ್ತಿರ್ಲಿಲ್ಲ ಅಂತ ಹೇಳಿದ್ರು. ಅದು ಬೇಕಿರೋದು, ಮಿಶ್ರಣ ಅಗತ್ಯವಾಗಿ ಬೇಕಿರೋದು. ಈಗ ನಾನು ಅಡುಗೆ ಮಾಡಬೇಕು ಅಂದರೆ ಅಕ್ಕಿಗೆ ನೀರು ಮಿಶ್ರಣ ಮಾಡಿಟ್ರೇ ಅದು ಅನ್ನ ಆಗೋದು. ಅದು ನನಗೆ ಬೇಕು, ನನಗೆ ಮಾಡಲೇಬೇಕು. ಆದರೆ ಬೇಕಿಲ್ಲದ ವಸ್ತುಗಳನ್ನು ಕೂಡ ಅದರಲ್ಲಿ ಮಾಡ್ತಿದ್ದಾರೆ. ಅದೇ ಬರ್ತೀನಿ ಆ ಮೂಲ ಸ್ವರೂಪವನ್ನ ಹೊರತುಪಡಿಸಿ ನಾ ಹೇಳ್ತಾ ಇದ್ದೀನಿ, ಅದು ಬೇಕಾಗಿರೋದು. ಆದ್ರೆ ಬೇಕಿಲ್ಲದ ವಸ್ತುಗಳನ್ನ ಕೂಡ ಆಹಾರ ಧಾನ್ಯಗಳಲ್ಲಿ ಮಿಶ್ರಣ ಮಾಡ್ತಾ ಇದ್ದಾರಲ್ಲ, ಅದನ್ನ ನಾವು ಕಲಬೆರಕೆ ಅಂತ ಹೇಳ್ತಾ ಇದ್ದೀವಿ. ಅದು ಸಮಸ್ಯೆಯಾಗಿ ಕಾಡ್ತಾ ಇದೆ ಅನ್ನೋದನ್ನ ಈ ತಂಡ ವಾದ ಮಾಡ್ತಾ ಇದೆ. ಕೊಟ್ರೆ ಸರ್ ಅವರ ವಾದಕ್ಕೆ ತಮ್ಮ ಒಂದು ಪ್ರತಿವಾದ ಏನ್ ಹೇಳ್ತೀರಾ ಸರ್? ಪ್ರಸನ್ನ ಸರ್. ಸಮಸ್ತ ಬಸವ ಟಿವಿ ವೀಕ್ಷಕರಿಗೆ ಶರಣಾರ್ಥಿ. ಆಹಾರಗಳ ಕಲಬೆರಕೆ ಇಂದು ದೊಡ್ಡ ಸಮಸ್ಯೆಯಾಗಿದೆಯಾ? ಖಂಡಿತ ಆಗಿಲ್ಲ. ಅದನ್ನ ವಾದ ಮಾಡೋದಿದೆಯಲ್ಲ, ಗುರುಗಳು ಒಂದು ಮಾತು ಹೇಳಿದ್ರು, ಇವತ್ತು ಬುದ್ಧಿಜೀವಿಗಳು ಜಾಸ್ತಿ ಆಗಿದ್ದಾರೆ, ಇಲ್ಲ ಅತಿ ಬುದ್ಧಿಜೀವಿಗಳು ಜಾಸ್ತಿ ಆಗಿದ್ದಾರೆ. ನಾವು ನೈಸರ್ಗಿಕ ಮಿಕ್ಸಿಂಗ್ ಬೆರಕೆ ಬಗ್ಗೆ ಮಾತಾಡ್ತಾನೆ ಇಲ್ಲ, ನಾವು ಮಾತಾಡ್ತಿರೋದು ಕಲಬೆರಕೆನೇ ಸರಿನಾ ಅಂತ ಮಾತಾಡ್ತೀವಿ. ಭಾರತ ಆಹಾರ ಸಂಸ್ಕೃತಿಗಳ ದೇಶ. ಇಲ್ಲಿ ಬಹು ಆಹಾರ ಸಂಸ್ಕೃತಿ ಮೂಲ ಉದ್ದೇಶ ಪೌಷ್ಟಿಕತೆ. ಯಾವತ್ತು ಆಹಾರ ಉದ್ಯಮವಾಯಿತು, ಹಿಂದೆ ನಮ್ಮ ಸುತ್ತಮುತ್ತನೇ ನಮಗೆ ಬೇಕಾದಂಥ ಆಹಾರ ಸಿಗೋದು. ನಾವು ನೇರವಾಗಿ ರೈತನಿಂದನೋ ಗ್ರಾಹಕರಿಂದಲೋ ನಮ್ಮ ಸುತ್ತಮುತ್ತ ಸಿಗುವಂಥ ವಸ್ತುಗಳನ್ನ ನಾವು ತೊಗೊಳ್ತಾ ಇದ್ವು. ಆದರೆ ಯಾವತ್ತು ಆಹಾರ ಉದ್ಯಮ ಆಯಿತು, ಅದನ್ನು ಸಂಸ್ಕರಿಸಕ್ಕೆ ಶುರು ಮಾಡಿದ್ವಿ. ಆ ಸಂಸ್ಕರಣೆಯ ತಿರುಳನ್ನ ವರ್ಷಗಟ್ಲೆ ಇಡಬೇಕಲ್ಲ, ಸುಮ್ಮನೆ ಇರುತ್ತಾ? ಉದ್ದೇಶ ಒಳ್ಳೇದಿದ್ರೂ ಅದನ್ನ ಬಳಕೆ ಇದೆಯಲ್ಲ, ಆ ಬಳಕೆಗೆ ಮಿಶ್ರಣ ಮಾಡುವ ವಸ್ತುಗಳು ಕಲಬೆರಕೆ ಆಗ್ತಾ ಇದ್ದಾವೆ. ಇವತ್ತು 2014-15 ಸಮೀಕ್ಷೆ ಪ್ರಕಾರ 30-50% ಆಹಾರ ಕಲಬೆರಕೆ ಆಗ್ತಾ ಇದೆ. 1/5 ಭಾಗ ಆಹಾರ ಕಲಬೆರಕೆ ಆಗಿ ದೇಹವನ್ನ ಸೇರ್ತಾ ಇದೆ. ಇದು ನಮ್ದಲ್ಲ, ವರದಿ. ಆಮೇಲೆ ಭಾರತ 60%ಕ್ಕೂ ಹೆಚ್ಚು ಜನಸಂಖ್ಯೆ ಒಂದಲ್ಲ ಒಂದು ಆರೋಗ್ಯಕರ ಸಮಸ್ಯೆಯಿಂದ ಬಳಲ್ತಾ ಇದೆ. ನಮ್ಮ ಆರೋಗ್ಯ ಇಲಾಖೆ ಸಮೀಕ್ಷೆ. ಈ ಆಹಾರಕ್ಕೂ ಮತ್ತು ಆರೋಗ್ಯಕ್ಕೂ ನೇರವಾದ ಸಂಪರ್ಕ ಇದೆ. ಎಲ್ಲ ಆಹಾರಗಳು ಯಾವಾಗ ಕಲಬೆರಕೆ ಆದು ಮನುಷ್ಯನ ಜೀವಿತಾವಧಿ, ಇದಕ್ಕಿಂತ ಉದಾಹರಣೆ ಬೇಕಾ? ಹೌದು, 120 ಜೀವಿತಾವಧಿಯ ಆಯಸ್ ಸಹಿತ ಕಡಿಮೆ ಆಗಿದೆ. ಇನ್ನು ಏನನ್ನ ನಾವು ಉದಾಹರಣೆ ಕೊಟ್ರೆ ನನ್ನ ಸ್ನೇಹಿತರು ಒಪ್ಪಿಗೆ ಅಂತಾರೋ ಗೊತ್ತಿಲ್ಲ. ನೋಡಿ, ಯಾವಾಗ ಪ್ರಚೋದಕಗಳನ್ನ ಬಳಸಕ್ ಶುರು ಮಾಡುದು, ರಾಸಾಯನಿಕಗಳನ್ನ ಬಳಸಕ್ ಶುರು ಮಾಡುದು, ಆಗ ಆಹಾರ ತನ್ನ ನಿಜವಾದ ಗುಣಮಟ್ಟವನ್ನ ಕಳ್ಕಂತ ಹೋಯ್ತು. ಹೆಣ್ಣುಮಕ್ಳು ಋತುಮತಿ ವಯಸ್ಸು ನೋಡಿ, ಮಕ್ಕಳ 10 ಬಿಲೋ 10 years ಮಕ್ಕಳನ್ನ ತೋಳಿ ನೀವು ದೇಹದ ಗಾತ್ರವನ್ನ ನೋಡಿ. ಆಮೇಲೆ ಹಾರ್ಟ್ ಅಟ್ಯಾಕ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಶ್ವಾಸಕೋಶ ಸಮಸ್ಯೆ ಇರ್ಬೋದು. ಆ ವಯಸ್ಸನ್ನ ನೋಡಿ, ವಿತಿನ್ 30 years ಅವನು ಹೃದಯಾಘಾತಕ್ಕೆ ಒಳಪಡ್ತಾ ಇದ್ದಾನೆ. ಏನ್ ಕಾರಣ ಹೇಳ್ಬೋದು? ಸ್ಟ್ರೆಸ್ಸು ಅಥವಾ ದೈಹಿಕ ಚಟುವಟಿಕೆ ಇರ್ಬೋದು. ಅವು ಅಷ್ಟೇ ಕಾರಣನ? ಅದಕ್ಕೆ ಆಹಾರ ಸಮಸ್ಯೆನೇ ಇಲ್ವಾ? ಆಹಾರ ಬಹುದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ. ಎಲ್ಲ ಥರ ಕಲಬೆರಕೆ. ನೀವು ಸಕ್ಕರೆಗೆ ಪ್ಲಾಸ್ಟಿಕ್ಕನ್ನು ಹಾಕ್ತಾ ಇದ್ದೀವಿ, ಹಕ್ಕಿಗೆ ಮಣ್ಣು, ನೀರಿನಲ್ಲಿ ಫ್ಲೋರೈಡ್ ಅಂಶ, ಆಮೇಲೆ ನಾವು ಹಣ ಕೊಟ್ಟು ರೋಗವನ್ನ ತರ್ತಾ ಇದ್ದೀವಿ. ಜನಗಳನ್ನ ತುಂಬಾ ಚೆನ್ನಾಗಿ ಹೇಳಿರು, ಎಲ್ಲರಿಗೂ ಬುದ್ಧಿ ಇರುತ್ತೆ ಅಂತ. ಬುದ್ಧಿ ಇರೋರೆ ಹೋಗಿ ಒಳ್ಳೆಯ ಐಟಮ್ ತರೋದು.
ನೀವು ಬೇಳೆ ಕೊಡಿ ನಾವು ತಗೊಳಲ್ಲ, ನಮಗೆ ಲಕ 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 ಹೊಳಿತಾ ಇರ್ಬೇಕು. ಇಲ್ದವ್ರು ಮಾಲ್ಗಳು ಎಲ್ಲಿ ಬರವು? ಸಿಪ್ಪೆ ಮಿಶ್ರಣ ಆಗಿರೋ ನಾಟಿ ಬೆಳೆ ಮುಟ್ಟಲ್ ನಾವು. ಯಾಕಂದ್ರೆ ವ್ಯವಹಾರದ ತಂತ್ರಗಾರಿಕೆ ಇದೆಯಲ್ಲ, ಆ ಮಕ್ಳುಗಳ್ನ ನೋಡಿ ನೀವು, ಮಕ್ಳುಗಳು ಮನೇಲಿ ಬಾಳ್ಸಿರೋ ಸಿಹಿ ತಿನ್ನಲ್ಲ, ಬೇಕ್ರಿಲ್ ಸಿಹಿ ತಿಂತಾರೆ. ಯಾಕೆಂದ್ರೆ ಅಲ್ಲಿ ಅಲ್ಯೂಮಿನಿಯಂ ಪೇಪರ್ನ ಹಾಕಿರ್ತಾರೆ ಒಳೆಯಂಗೆ. ಅದು ನಮ್ಮನ್ನ ಎಷ್ಟು ಆಕರ್ಷ, ಯಾಕೆ ಜಂಕ್ ಫುಡ್ ತಿಂದಂಗೆ ಯಾವ ಮಕ್ಳು ಬೆಳೀತಾ ಇದಾವೆ. ಅದಕ್ಕೇನ್ ಮಿಶ್ರಣ ಮಾಡ್ತಾರೆ? ಮಕ್ಳು ಹೋಗ್ಲಿರಿ, ನಾವೇಯ ಇವತ್ತು ನಮಗೆ ಬೇಕರಿ ಉತ್ಪನ್ನಗಳು ಯಾಕೆ ಅತಿ ಹೆಚ್ಚು ಖರ್ಚಾಗ್ತಾ ಇದೆ? ನಾಲ್ಗೆ ರುಚಿಗೆ ಬದುಕ್ತಾ ಇದೀವಿ. ಆಮೇಲೆ ಇವತ್ತಿನ ಜೀವನ ಶೈಲಿನೂ ಸಹಿತವ ಇನ್ಸ್ಟೆಂಟ್ ಫುಡ್ಡಿನ ಮೊರೆ ಹೋಗಿದೀವಿ. ಸೊ ಈ ಎಲ್ಲಾ ಕಾರಣದಿಂದವ ಆಹಾರದ ಕಲಬೆರಕೆ ಇವತ್ತು ಬಹಳ ದೊಡ್ಡ ಸಮಸ್ಯೆ ಬರುತ್ತೆ. ಆರೋಗ್ಯ ಇಲ್ಲ. ಯಾವ ಮನುಷ್ಯ ಉದ್ವೇಗ ರಹಿತನಾಗಿ ಬದುಕ್ತಾ ಇದ್ದಾನೆ? ಯಾವ ಮನುಷ್ಯ ಒಂದು ಸಾರ್ಥಕ ಬದುಕಿನತ್ರ ಸಾಕ್ತಾ ಇದ್ದಾನೆ? ಎಲ್ಲ ಆಹಾರ ಜೀವನ ಶೈಲಿನೇ ಬದಲು ಮಾಡಾಕ್ಬಿಟ್ಟಿದೆ. ಹಾಗಾಗಿ ಬಹಳಷ್ಟು ಸಮಸ್ಯೆಗೆ ಆ ಆಹಾರದ ಕಲಬೆರಕೆ ಕಾರಣ ಆಗ್ತಾ ಇದೆ ಅನ್ನೋದು ನನ್ನ ಅತ್ಯುತ್ತಮವಾದಂತಹ ವಿಚಾರ ಮಂಡನೆ ಸರ್. ಇವಾಗ ಮನುಷ್ಯರಿಗೆ ಕಾಯಿಲೆ ಬಂದಿದೆ ಅಂತ ಹೇಳಿ ವೈದ್ಯರನ್ನ ಸಂಪರ್ಕ ಮಾಡಿದ್ರೆ ವೈದ್ಯರು ಮೊದಲೇ ಹೇಳೋದೇ ಅದು, ಇತ್ತೀಚಿನ ಆಹಾರದಲ್ಲಿ ಏನಪ್ಪ ಇದೆ, ಏನಿಲ್ಲ, ಎಲ್ಲ ಕಳಪೆ ಆಹಾರ, ಏನು ತಿಂದ್ರೂ ಅದು ಶಕ್ತಿ ನೀಡೋದಿಲ್ಲ. ಹಾಗಾಗಿ ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು, ತಿನ್ನುವಂಥ ಆಹಾರದಲ್ಲೇ ಒಳಿತನ ಹುಡುಕಿ ನಾವು ತಿನ್ನಬೇಕು ಅನ್ನೋ ಒಂದು ವಿಚಾರವನ್ನು ಹೇಳ್ತಾರೆ. ಆ ಒಂದು ವಿಚಾರವನ್ನು ಪ್ರಸನ್ನ ಸರ್ ಅವರು ತುಂಬ ಸೊಗಸಾಗಿ ಮಂಡನೆ ಮಾಡಿದ್ರು. ಪ್ರಸನ್ನ ಸರ್ ಅವರ ವಾದಕ್ಕೆ ಪಾಲಾಕ್ಷ ಸರ್ ತಾವೇನು ಹೇಳ್ತೀರಾ? ಮತ್ತೆ ಅದು ಸಮಸ್ಯೆ ಆಗಿಲ್ಲ ಅಂತ ಯಾವ ರೀತಿ ನೀವು ಸಾಬೀತುಪಡಿಸ್ತೀರಾ? ಯಾಕೆಂದರೆ ನಮಗೆ ಕಣ್ಮುಂದೆ ನೇರವಾಗಿ ಕಾಣಿಸ್ತಾ ಇದೆ, ಪಾರದರ್ಶಕವಾಗಿ ಕಾಣಿಸ್ತಾ ಇದೆ ಯಾವ ರೀತಿಯೆಲ್ಲ ಕಲಬೆರಕೆಗಳು ಆಗ್ತಾ ಇದೆ ಅನ್ನೋದು, ಮತ್ತೆ ಅನುಭವಕ್ಕೂ ಕೂಡ ಬಂದಿದೆ. ಈಗಿದ್ದು ಕೂಡ ಹೇಗೆ ನೀವು ಸಮಸ್ಯೆ ಅಲ್ಲ ಅಂತ ಹೇಳ್ತೀರಾ? ಏನಂದ್ರೆ ಆಹಾರ ಕಲಬೆರಕೆ ಆಗ್ತಾ ಇಲ್ಲ ಅಂತ ನಾವು ವಾದ ಮಾಡ್ತಾ ಇಲ್ಲ, ಆದ್ರೆ ಆಹಾರ ಕಲಬೆರಕೆ ಅನ್ನೋದು ಒಂದು ಸಮಸ್ಯೆ ಅಲ್ಲ ಅಂತ ನಮ್ಮ ವಾದ. ಅವರು ಏನ್ ಹೇಳ್ತಾ ಇದ್ರೆ ಜೀವನ ಶೈಲಿ ಅದೇ ಹೇಳ್ತಾ ಇದಾರೆ ಅವರು. ಇವತ್ತು ನಾನು ಹೇಳ್ತೀನಲ್ಲ, ನಮ್ಮ ಮೇಡಮ್ ಹೇಳಿದ್ರು ಟೀ ಪುಡಿ ಅದ್ರೊಳಗೆ ಕೆಂಪು ಇದು ಮಿಕ್ಸ್ ಆಗಿದೆ, ತುಂಬಾ ಚೆನ್ನಾಗಿ ಅವ್ರಿಗೆ ಗೊತ್ತಾಗಿದೆ ಅದು. ಅವ್ರು ಆ ಟೀ ಪುಡಿ ತಗೊಳ್ಳಲ್ಲ, ಅವರು ಮಿಕ್ಸ್ ಆಗಿದೆ ಅಂತಿದಂಗೆ ತಗೋತೀರಾ ಬ್ರ್ಯಾಂಡ್ ನ ನೀವು? ಇಲ್ಲ, ಯಾವ್ದು ಚೆನ್ನಾಗಿದೆ ಅದನ್ನ ಹುಡಿಕೊಂಡು ಹೋಗ್ತೀರಾ ನೀವು, ಹೌದಾ ಇಲ್ವಾ ಮೇಡಮ್? ಈಗ ಮಿಕ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡ್ಬಂದು ನೀವು ಕುಡಿಯಲ್ಲ. ಅಂದ್ರೆ ಇದ್ರ ಬಗ್ಗೆ ನಿಮ್ಗೆ ಪ್ರಜ್ಞೆ ಇದೆ, ಎಚ್ಚರಿಕೆ ಇದೆ, ಜ್ಞಾನ ಇದೆ, ಹೌದಲ್ವೇ? ಇದು ಎಲ್ಲಿಂದ ಬಂದದ್ದಿದು ಅಲ್ವೇ? ಕಲಬೆರಕೆ ಮಾಡಿ ಅವನೇನು ನಿಮ್ಗೆ ಮೋಸ ಮಾಡ್ಲಿಕ್ಕೆ ಆಯ್ತಾ? ಇಲ್ಲ, ಆಗ್ಲಿಲ್ಲ. ಹಂಗಾಗಿ ಅವನು ಯೋಚನೆ ಮಾಡ್ತಾನೆ, ನಾನು ಮೋಸ ಮಾಡಿದ್ರೆ ವ್ಯಾಪಾರ 2 ದಿವಸ ಅಷ್ಟೇ, ಒಳ್ಳೆ ಉತ್ತಮವಾದಂತ ಕ್ವಾಲಿಟಿ ಕೊಟ್ರೆ ನಂದು ಕಂಪ್ನಿ ಉಳಿಯುತ್ತೆ ಅಂತ ಅವನಿಗೆ ಗೊತ್ತಿದೆ. ಹಾಗಾಗಿ ಇದು ಕಲಬೆರಕೆ ಮಾಡುವಂತ ಕಾಲಘಟ್ಟದಲ್ಲಿ ನಾವಿಲ್ಲ. ಮತ್ತೆ ನಮ್ಮ ಸರ್ ಕೂಡ ಹೇಳ್ತಾ ಇದ್ರು ಇವತ್ತು ಬೇಕರಿ ಐಟಮ್ಸ್. ಸಮಾಜ ಇವತ್ತು ಸರಳತೆಯಿಂದ ಸಂಕೀರ್ಣತೆಯತ್ತ ಹೋಗ್ತಾ ಇದೆ. ಇವತ್ತು ಜೀವನ ಶೈಲಿ, ಅವರ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಜೀವನ ಶೈಲಿ ಹೇಗಿದೆ ಇವತ್ತು? ಈಗ ಹಿಂದೆ ನಮ್ಮ ಹಿರಿಯರು ಬಹಳ ಶ್ರಮವಹಿಸಿ ದುಡಿತಾ ಇದ್ರು. ಏನಂದ್ರೆ ಯಾವಾಗ್ಲೂ ಕೂಡ ನಾವು ತಿನ್ನೋ ಅನ್ನ ನಮ್ಮ ಬೆವರಿನ ಪ್ರತಿಫಲ ಆಗಿತ್ತು ಅವತ್ತು. ಇವತ್ತು ಹಂಗಲ್ಲ. ಇವತ್ತು ನಾವು ತಿಂದು ಕೂತು ಜಡ್ಡು ಹಿಡಿತಾ ಇದೀವಿ. ಅದು ನಮ್ಮ ಜೀವನ ಶೈಲಿಯ ಸಮಸ್ಯೆ, ಅದು ಆಹಾರ ಕಲಬೆರಕೆ ಸಮಸ್ಯೆ ಅಲ್ಲ. ಆಹಾರ ಕಲಬೆರಕೆಗೂ ನಮ್ಮ ಜೀವನ ಶೈಲಿಗೂ ಅದಕ್ಕೂ ಸಂಬಂಧ ಕಲ್ಪಿಸುವಂತ ಅವಶ್ಯಕತೆ ಇರಲಿಲ್ಲ. ಹಾಗಾಗಿ ಇವತ್ತು ಇವ್ರು ಹೇಳೋದೇನಂದ್ರೆ ಸಂಪೂರ್ಣವಾಗಿ ಕಲಬೆರಕೆನೇ ಇದೆ ಅಂತ. ನಮ್ಮ ಈ ವೀಕ್ಷಕರು ಏನಾದ್ರು ನೋಡ್ಬಿಟ್ರೆ ಇನ್ನು ಆಹಾರ ತಿಂದೆ ಉಪವಾಸ ಇರಬೇಕು ಅನ್ನೋ ಮಟ್ಟಕ್ಕೆ ಇಬ್ರು ಕೂಡ ಇವತ್ತು ವಾದ ಮಂಡಿಸ್ತಾ ಇದ್ದಾರೆ. ಅದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಎಚ್ಚರಿಕೆ ಮುಖ್ಯ. ಆದ್ರೆ ಹೆಂಗಾಗ್ತದೆ ಅಂದ್ರೆ ಈ ಒಂಥರ ಮನೋವಿಕಾರ ಬಂದ್ಬಿಡುತ್ತೆ. ಅಂದ್ರೆ ಏನ್ ನಾವು ಊಟ ಮಾಡೋದಪ್ಪ, ಊಟದ ಮುಂದೆ ಕುತ್ಕೊಂತಿದ್ದಂಗೆ ಊಟ ಮಾಡ್ಬಿಟ್ಟು ಇದ್ರ ಏನೇ ಸೇರ್ಬಿಟ್ಟಿದೀವಿ ಅನ್ನೋಂಗೆ ಅವರು ಆತರ ಭಯ ಹುಟ್ಟಿಸುವಂತ ಭಯ ಹುಟ್ಟಿಸುವಂತ ಒಂದು ಪ್ರಕ್ರಿಯೆಗೆ ನಮ್ಮ ವಿರೋಧಿಗಳು ಅಥವಾ ನಮ್ಮ ವಿರೋಧಿ ಬಣ ಕೂತಿದೆ. ಇದು ಅಂತ ಅರ್ಥಪೂರ್ಣವಾದಂತ ವಾದ ಅಲ್ಲ. ಇವತ್ತು ನೋಡಿ, ಕಲಬೆರಕೆ ಅನ್ನುವಂಥದ್ದು ಇವತ್ತು ಇಡೀ ಗ್ರಾಮದ ಚಿತ್ರಣವನ್ನ ಬದಲು ಮಾಡಿದೆ. ನಾವು ಮತ್ತೆ ಎಲ್ಲಿಗೆ ಹೋಗ್ತಿದೀವಿ ನಿಮ್ಗೆ ಗೊತ್ತಿಲ್ಲ. ಇವತ್ತು ಎಣ್ಣೆ ಬಗ್ಗೆ ನಾವು ಹೇಳ್ತೀವಿ, ಅದ್ರ ಪ್ರಿಸರ್ವೇಟಿವ್ಸ್ ಹಾಕ್ತಾರೆ ಅಂತ ಹೇಳ್ತಿದಂಗೆ ಜನ ಇವತ್ತು ಎಲ್ಲಿಗೆ ಹೋಗಿದ್ದಾರೆ ಗೊತ್ತಾ? ಕೊಬ್ಬರಿ ಎಣ್ಣೆ ಗಾಣಗಳು ಉಟ್ಕೊಂಡಿವೆ ಇವತ್ತು ಒಂದು ಆಶಾದಾಯಕ ಬೆಳವಣಿಗೆ ಅಂತಂದ್ರೆ, ಇವತ್ತು ನಮ್ಮ ಮೇಡಮ್ ಹೇಳ್ತಾರೆ ಎಣ್ಣೆ 300 ರೂಪಾಯಿ ಅಂತ. 300 ರೂಪಾಯಿ ಎಣ್ಣೆ ಎಂತದ್ದು ಅಥವಾ 200 ರೂಪಾಯಿ ಎಣ್ಣೆ ಎಂತದ್ದು, 150 ರೂಪಾಯಿ ಎಣ್ಣೆ ಎಂತದ್ದು ಗೊತ್ತು. ಇವತ್ತು ನಮ್ಮೂರಲ್ಲಿ ಕೊಬ್ಬರಿ ತಗೊಂಡು ಹೋಗಿ ಎಣ್ಣೆ ಹಾಕ್ಸ್ಕೊಂಡ್ಬಂದು ನಿಲ್ಗೆ ಹೋಗಿ ಮನೇಲಿ ತಗೊಂಡು ಊಟ ಮಾಡುವಂತ ಸ್ಥಿತಿಗೆ ಬಂದಿದ್ದಾರೆ. ಇವತ್ತು ಕಲಬೆರಕೆ ಅಂತ ಒಂದು ಪ್ರಕ್ರಿಯೆ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ ನಮ್ಮ ಜನ. ಇವತ್ತು ಗ್ರಾಮೀಣ ಉದ್ಯೋಗ ಸೃಷ್ಟಿಯಾಗಿದೆ. ಗ್ರಾಮೀಣದಲ್ಲಿ ಪ್ರದೇಶದಲ್ಲಿ ಉತ್ಪಾದನೆಯಾಗುವ ಉತ್ಪನ್ನಕ್ಕೆ 20 ರೂಪಾಯಿಗೆ ಮಾರ್ತಿದ್ದಂತ ಕಾಯಿ 200 ರೂಪಾಯಿ ಆಗುತ್ತೆ ಈಗ ಎಣ್ಣೆ ಮಾಡಿದ್ರೆ. ಅರ್ಥ ಆಗ್ತಾ ಇದೆ. ಹೀಗೆ ಇವತ್ತು ಒಂದು ಸ್ವಉದ್ಯೋಗಕ್ಕೆ ಎಲ್ಲೋ ಒಂದ್ ಕಡೆ ಇಂಥ ಅವಾಂತರಗಳು ಕಾರಣ ಆಗಿದೆ. ಹಾಗಾಗಿ ಸ್ವಾವಲಂಬನೆ ಆಗ್ತಾ ಇದೆ.
ಹಾಗಾಗಿ ಕಲಬೆರಕೆ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆ ಅಲ್ಲ. ನಮ್ಮ ಮೇಡಮ್ ಹೇಳ್ತಾರೆ ಕಲಬೆರಕೆ ಎಂಬುದು ಕೊಲೆ ಬೆದರಿಕೆ ಅಂತ ಅವರೊಂಥರ ಉತ್ಪ್ರೇಕ್ಷೆ ಮಾಡಿ ವಾದ ಮಾಡ್ತಾ ಇದ್ದಾರೆ. ಇವತ್ತು ಆ ಥರ ಭಯ ಬೀಳೋಂಥ ಸಂಗತಿ ಅಲ್ಲ. ಹಾಗಾಗಿ ಅದಕ್ಕೆ ಯಾರು ಅಷ್ಟೊಂದು ಹೆದರ್ಬೇಕಾದಂಥದ್ದು ಇಲ್ಲ. ಮತ್ತೆ ಆಹಾರ ಉದ್ಯಮ ಇವತ್ತು ಸಮಾಜ ಹೇಗಿದೆ ಗೊತ್ತಿದೆ. ನಾವು ಸ್ವತಂತ್ರ ಬಂದಾಗ 30 ಕೋಟಿ ಜನ ಇದ್ವಿ, ಇವತ್ತು 125 ಕೋಟಿ ಜನ ಇದ್ದೀವಿ. ಹೆಚ್ಚು ಕಮ್ಮಿ 90 ಅಲ್ಲಲ್ಲ ಅಲ್ಲ ಮೇಡಮ್, ಸತ್ತಲ್ಲ. ಆಹಾರ ಉದ್ಯಮ ಮಾಡ್ಕೊಳ್ಳೇಬೇಕು ನಾವು. ಅರ್ಥ ಆಗ್ತಿದೆ. ಉದ್ಯಮದ ರೀತಿಯಲ್ಲಿ ಉತ್ಪಾದನೆ ಮಾಡಿದ್ರೆ ಇವತ್ತು ಹಸಿರು ಕ್ರಾಂತಿ ಯಾಕೆ ಬಂತು? ಉತ್ಪಾದನೆ ಮಾಡ್ಲೇಬೇಕು. ಇಲ್ಲ ನಾನು ಹಂಗೆ ಬದುಕ್ತೀನಿ ಅಂದ್ರೆ ಬದುಕ್ಲಿಕ್ಕೆ ಆಗಲ್ಲ. ಈಗ ನೀವು ಉಪವಾಸ ಸಾಯ್ಬೇಕಾಗುತ್ತೆ ಎಲ್ಲರೂ. ಅರ್ಥ ಆಗ್ತಿದೆ. ಹಾಗಾಗಿ ಉದ್ಯಮದ ರೀತಿಯಲ್ಲಿ ನಾವು ಕೃಷಿಯನ್ನು ಮಾಡ್ಕೊಳ್ಳೇಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಕಲಬೆರಕೆ ಅನ್ನುವಂಥದ್ದು ಅದೊಂದು ದೊಡ್ಡ ಸಮಸ್ಯೆ ಅಲ್ಲ. ಯಾಕಂದ್ರೆ ಪ್ರಜ್ಞಾವಂತ ಮನುಷ್ಯ ಇರುವಂತ ಸಂದರ್ಭದಲ್ಲಿ ಇವ್ಯಾವ ಮೋಸಗಳು ಕೂಡ ನಡೆಯೋದಿಲ್ಲ. ಇವತ್ತಿನ ಮನುಷ್ಯ ವೈಚಾರಿಕ ಮನುಷ್ಯ, ಇಂದಿನ ಮನುಷ್ಯ ವೈಚಾರಿಕ ಮನುಷ್ಯ, ಇಂದಿನ ಮನುಷ್ಯ ಪ್ರಜ್ಞಾವಂತ ಮನುಷ್ಯ. ಅವನ ಮುಂದೆ ಆಹಾರ ಕಲಬೆರಕೆ ಬರೀ ಮರೀಚಿಕೆ ಯಾವ ಕಾರಣಕ್ಕೂ ಅದೊಂದು ಸಮಸ್ಯೆ ಅಲ್ವೇ ಅಲ್ಲ ಅನ್ನುವಂತ ವಾದವನ್ನ ನಾನು ಮಂಡಿಸ್ತೀನಿ. ಈಗ ಕಲಬೆರಕೆ ಆಗ್ತಾ ಇದೆ ಅಂತ ಗೊತ್ತಾಗಿದೆ ಮನುಷ್ಯನಿಗೆ ಅಂದರೆ, ಒಮ್ಮೆ ಅವನಿಗೆ ಅನುಭವ ಆಗಿದೆ ಅಂದರೆ ಅವನು ಅದನ್ನು ಮತ್ತೆ ತಗೊಳ್ಳೋದಿಲ್ಲ. ಯಾವಾಗಲೂ ಬ್ರ್ಯಾಂಡೆಡ್ ಐಟಮ್ಸ್ನ ಚೂಸ್ ಮಾಡ್ತಾನೆ ಮನುಷ್ಯ, ಬುದ್ಧಿಜೀವಿ ಅಂತ ಪಾಲಾಕ್ಷ ಸರ್ ಹೇಳಿದರು. ಬ್ರ್ಯಾಂಡೆಡ್ ಐಟಮ್ ಅಂತ ನಾವೇನು ಹೇಳ್ತೀವಿ ಅದನ್ನು ನೀಟಾಗಿ ಶುದ್ಧೀಕರಿಸಿ ಪ್ಯಾಕ್ ಮಾಡಿ ನಾವು ಮಾರ್ತಾ ಇದ್ದೀವಿ. ನಮ್ಮ ಕಂಪನಿಯ ಈ ಪ್ರಾಡಕ್ಟ್ಸ್ ಎಲ್ಲವೂ ಕೂಡ ಪ್ಯೂರ್ ಆಗಿರೋದು ಅಂತ ಅವರು ಮಾರುಕಟ್ಟೆಗೆ ತಂದರೂ ಕೂಡ ಅದೇ ಶೈಲಿಯ ಮಾದರಿಯನ್ನು ಇಟ್ಕೊಂಡು ಆ ಬ್ರ್ಯಾಂಡೆಡ್ನ ನಕಲು ಮಾಡೋ ಅಂಥವ್ರು ಕೂಡ ವಂಚಕರೇ ಇದ್ದಾರೆ. ಸೊ ಅಲ್ಲಿ ನಾವು ಯಾವ ಒಂದು ಬ್ರ್ಯಾಂಡನ್ನು ಆಯ್ಕೆ ಮಾಡ್ಕೋತೀವಿ ಅನ್ನೋದು ಕೂಡ ಅಲ್ಲಿ ಗೊಂದಲಕ್ಕೆ ಬಂದ್ಬಿಡುತ್ತೆ. ನಾನು ತಗೋತಾ ಇರೋ ಬ್ರ್ಯಾಂಡೆಡ್ ಫುಡ್ ಏನಿದೆ ಅದೇ ಒರಿಜಿನಲ್ಲ ಅಲ್ವಾ ಅನ್ನೋ ಅಂಥ ಒಂದು ಗೊಂದಲಕ್ಕೆ ಸಿಲುಕುವಂಥ ಪರಿಸ್ಥಿತಿನೂ ಕೂಡ ನಾವು ನೋಡ್ತಾ ಇದ್ದೀವಿ. ಈ ಒಂದು ವಿಚಾರಕ್ಕೆ ತಾವು ಹಸೀನಾ ಮೇಡಮ್ ಏನು ಹೇಳ್ತೀರಾ? ಅದೇ ಎಷ್ಟು ನೋಡಿ ಜನ ವಿದ್ಯಾವಂತರ ಆಗ್ತಾ 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 ಎಷ್ಟು ಮಂದರಾಗ್ತಾರೆ ಅನ್ನೋದಕ್ಕೆ ಇವ್ರು ಹೇಳಿದ ಉದಾಹರಣೆಗಳೇ ಸಾಕ್ಷಿ. ಇವ್ರು ಹೇಳಿದ್ರು ನೀವೇನು ಬ್ರ್ಯಾಂಡ್ ನೋಡಿ ಒಂದ್ಸತಿ ಟೀ ಪುಡಿ ಹಾಕಿದ ತಕ್ಷಣ ಕಲರ್ ಆಗುತ್ತೆ, ಆಮೇಲೆ ತಗೊಳ್ಳೋದೇ ಇಲ್ಲ. ಪ್ರಜ್ಞಾವಂತರಾಗಿದೆ. ಇವತ್ತು ಅದೇ ತರ ಪ್ರಜ್ಞಾವಂತರಲ್ಲಿ ಎಷ್ಟು ಮಣ್ಣು ಮುಕ್ಕಿಸ್ತವ್ರೆ ಇವರು ಕಲಬೆರಕೆ ಮಾಡೋರು ಅಂತಂದ್ರೆ 1800 ರೂಪಾಯಿ ಅಕ್ಕಿ ಪ್ಯಾಕೆಟ್ ಒಂದು ಜೀರಾ ರೈಸ್ ಅಂತ ಬರುತ್ತೆ. ಮೇಲ್ಗಡೆ ನಾವು ಅಕ್ಕಿ ನೋಡ್ಬೇಕಾದ್ರೆ ಅಷ್ಟೇ ಅದು 1-2 ಗ್ಲಾಸ್ ಅಕ್ಕಿ ಮಾಡೋ ತನಕ ಜೀರಾ ರೈಸು, ಆಮೇಲೆ ರೈಸ್ ಆಗಿರತ್ತೆ. ಅದು ಗಂಜಿ ಇಳಿಯೋದೇ ಇಲ್ಲ. ಇವತ್ತು ಪ್ಯಾಕೆಟ್ ಮೇಲೆ ಹೆಂಗೆ ಮನೆಗಳಲ್ಲಿ ಅಕ್ಕಿ ತರ್ತೀವಿ ಸರ್, ಆಮೇಲೆ 1-2 ಸೇರ್ ಅಕ್ಕಿ ಖಾಲಿ ಆದ್ಮೇಲೆ ಗಂಜಿನೇ ಅದು ಇಳಿಯಲ್ಲ. ಆಮೇಲೆ ನೆಸ್ಟ್ಲೆ ಅಂತ ಇರುತ್ತೆ, ಟೀನೇ ಇರಲ್ಲ. ಹಳ್ಳಿಗಳಲ್ಲಿ ನೀವು ಹೋಗಿ ಅಂಗಡಿಗಳಲ್ಲಿ ನೋಡ್ರಿ, ದೊಡ್ಡ ದೊಡ್ಡ ನೀವು ಸರ್ ಸ್ವಲ್ಪ ಹೊರಗೆ ಬನ್ನಿ, ನೀವಿರೋ ಮಾಲು, ನೀವಿರೋ ದೊಡ್ಡ ದೊಡ್ಡ ಸಿಟಿ, ಅದನ್ನ ಬಿಟ್ಟು ನೀವು ಸಾಮಾನ್ಯ ಅಲ್ಲ ಜನಸಾಮಾನ್ಯರು ಬದುಕೋ ಇದಕ್ ಹೋಗ್ರಿ. ಅದು ನೆಸ್ಟ್ಲೆ ಅಂತ ಇರತ್ತೆ, ಸಂತೆಗಳಲ್ಲೆಲ್ಲ ಮಾರ್ತಾರೆ, ಟೀನೇ ಇರಲ್ಲ. ನೋಡಿದ್ರೆ ಸೇಮ್ ನೆಸ್ಟ್ಲೆ ತರ NEST ಟೀ ಹೋಗಿರತ್ತೆ. ಅದು ಕಲಬೆರಕೆ ವಸ್ತು, ಯಾವುದೇ ಡೂಪ್ಲಿಕೇಟ್ ಅದು. ಅದರಲ್ಲಿ ನೀವು ಆ ಕಂಪ್ನಿಗಳು ಇದು ಇವತ್ತು ಹೇಗಾಗಿದೆ ಕಲಬೆರಕೆ, ಕಣ್ಣಿಗೆ ಮಣ್ಣೆರಚುವ ಕೆಲಸಗಳನ್ನ ಆಹಾರದಲ್ಲಿ ಅವರು ಇಂಥವ್ರಿಗೆ ನೋಡೇ ಮಾಡಿರ್ಬೇಕು ಅವರು. ನನಗೆ ಈಗ ಆಶ್ಚರ್ಯ ಆಗ್ತಿದೆ, ನಿಮ್ಮಂತಹ ಪ್ರಜ್ಞಾವಂತರನ್ನ ನೀವು ನೋಡಿ ನೋಡಿ ನಾವು ಇವತ್ತು ಆ ಥರ ಎಲ್ಲ ಬಾವಿಗೆ ಬೀಳಲ್ಲ, ನಾವು ತುಂಬಾ ಇದನ್ನ ನೋಡಿ ಪ್ಯೂರಿಫೈಡ್ ತರ್ತೀವಿ ಅಂತಿದ್ದೀರಲ್ಲ, ಇಂಥ ಜನರನ್ನ ನೋಡಿ ಅವರು ಈ ಥರದ್ದೆಲ್ಲ ಕಲಬೆರಕೆನ ಮಾಡ್ತಾ ಇದ್ದಾರೆ ಅಂತ ನನಗೆ ಈಗ ಅನಿಸ್ತಿದೆ. ಅದೇ ಥರ ನಾವು ಹಿಂದೆಲ್ಲ ನೋಡ್ರಿ, ಇವರು ಉದ್ಯಮ ಅಂತಂದ್ರಲ್ಲ, ದಾಸೋಹದ ಕಲ್ಪನೆಯಲ್ಲಿ ಆಹಾರ ಒಂದು ತುತ್ತು ಅನ್ನ ಕೊಟ್ರೆ ಅದ್ರ ನಮಗೆ ಸಕಲ ಭಾಗ್ಯ ಅಂತ ತಿಳಿತಿದ್ರು. ಇವತ್ತು ಆ ಕಲ್ಪನೆ ಯಾವುದೂ ಇಲ್ಲ. ಹಾಗಾಗಿ ಇವತ್ತು ಕಲಬೆರಕೆ ನೀವು ಎಷ್ಟು ಮಾಡಕ್ ಸಾಧ್ಯ ಆಗತ್ತೆ ಅಷ್ಟು ಇವತ್ತು ಮಾಡ್ತಾ ಇದ್ದಾರೆ. 4 ದಿವಸದ ಹಿಂದಿನ ಒಂದು ರಿಪೋರ್ಟು, ಬೆಳಗಾವಿಯಲ್ಲಿ ತುಪ್ಪ ಸೀಸ್ ಆಯಿತು. ಎಷ್ಟು ಟನ್ ತುಪ್ಪ ಸೀಸ್ ಆಯಿತು. ಎಲ್ಲಿ ದೊಡ್ಡ ದೊಡ್ಡ ಡೈರಿಗಳಿಟ್ಕೊಂಡ್ರು ಅಷ್ಟು ತುಪ್ಪ ತೆಗಿಯಕ್ಕೆ ಸಾಧ್ಯ ಇಲ್ಲ. ಅಷ್ಟು 1000 ಟನ್ನು ತುಪ್ಪ ಸೀಸ್ ಮಾಡಿದ್ರು. ಹಾಗಿದ್ರೆ ಅದೇನು ಡಾಲ್ಡಾ ಕೂಡ ಅದರಲ್ಲಿ ಕಲಬೆರಕೆ ಅಲ್ಲ, ಡಾಲ್ಡಾನು ಅಲ್ಲ, ಅದಕ್ಕಿಂತನೂ ಹೊರತುಪಡಿಸಾದಂತಹ ಒಂದು ಕೆಮಿಕಲ್ ಅಂತಹ ಕೊಬ್ಬು ಅಂತ ಹೇಳಿದ್ರು. ಅದು ಬೇರೆ ಜಾನುವಾರುಗಳ ಕೊಬ್ಬು ಅಂಥೇಳಿ ಮೊನ್ನೆ 4 ದಿವಸದ ಹಿಂದಿನ ಒಂದು ಪ್ರಜಾವಾಣಿ ರಿಪೋರ್ಟು.
ಭಾಳ ದೂರದ್ದಲ್ಲ. 2021ರಲ್ಲಿ ಒಂದು ಅದೇ ಥರ ಎಣ್ಣೆ ಸೀಸ್ ಆಗಿತ್ತು. ಬ್ಯಾರಲ್ಗಳಲ್ಲಿ ತುಂಬಿಟ್ಕೊಂಡು 80 ರೂಪಾಯಿ ಲೀಟ್ರಿಗೆ ಹಳ್ಳಿಗಳಲ್ಲಿ ಮಾರ್ತಾಯಿದ್ರು. 80 ರೂಪಾಯಿ ಲೀಟ್ರಿಗೆ ಯಾವ ಎಣ್ಣೆ ಸಿಗಕ್ಕೆ ಸಾಧ್ಯ? ಅದ ನಮ್ಮ ರೈತ ಖಂಡಿತ ಯೋಚನೆ ಮಾಡ್ತಾನೆ. ನಾನು ಅವಾಗಲೇ ನನ್ನ ಸಿಗಕ್ಕೆ ಸಾಧ್ಯ, ಅದನ್ನ ಕೊಡ್ತಾರೆ. ಇವತ್ತು ನೋಡಿ ಹೆಣ್ಮಕ್ಳು ಇವ್ರು ಹೇಳಿದ್ರು, ನಾವೆಲ್ಲ ನಮ್ಮ ವಯೋಮಾನದಲ್ಲಿ 16 ವರ್ಷಕ್ಕೆ ಋತುಮತಿಯರಾಗ್ತಿದ್ರು, ಇವತ್ತು 9 ವರ್ಷಕ್ಕೆ ಆಗ್ತಿದ್ದಾರೆ. ಅದಕ್ಕೊಂದು ಸರ್ವೆ ನಡೀತು. ಕಾರಣ ಏನು ಅಂತಂದ್ರೆ, ಪೌಲ್ಟ್ರಿಯಲ್ಲಿ ಚಿಕನ್ನು ಬಳಸೋದ್ರಿಂದ, ಪೌಲ್ಟ್ರಿಯಲ್ಲಿ ಆ ಇಂಜೆಕ್ಷನ್ ಕೊಡ್ತಾ ಇರೋದ್ರಿಂದ ಆ ಅಂಶದಿಂದ ಹೆಣ್ಮಕ್ಳು ಬೇಗ ಋತುಮತಿಯರಾಗ್ತಾ ಇದ್ದಾರೆ ಅಂತ ಒಂದು ವರದಿ, ಒಂದು ಆರೋಗ್ಯ ಇಲಾಖೆ ನಡೆಸಿದ ಸಮೀಕ್ಷೆಯಿಂದ. ಇನ್ನು ಮತ್ತೆ ಬಹಳಷ್ಟು ಇದು ಬೇರೆ ಬೇರೆ ಕಾರಣಗಳಿಗೂ ನಡೀತಾ ಇದೆ. ಇವತ್ತೇನಂತಂದ್ರೆ, ಆಹಾರದ ಕಲಬೆರಕೆ ಆಗ್ತಾ ಇರೋದ್ರಿಂದ ಮಾನಸಿಕ ಮತ್ತು ದೈಹಿಕ ಸಮಸ್ಯೆ, ಬರೀ ಕೇವಲ ದೈಹಿಕ ಸಮಸ್ಯೆ ಅಷ್ಟೇ ಅಲ್ಲ, ಮಾನಸಿಕವಾಗಿಯೂ ಮನುಷ್ಯ ಸಮಸ್ಯೆಯನ್ನು ಎದುರಿಸ್ತಿದ್ದಾನೆ. ಎಷ್ಟೋ ಸಾರಿ ನಾವು ಜಾಹೀರಾತುಗಳನ್ನು ನೋಡಿ ಆಹಾರ ಇದು ತಗೊಳ್ತೀವಿ. ಇವ್ರು ಹೇಳ್ದಾಗೆ ದವಸ ಧಾನ್ಯ, ಹಾಗೆ ಜಾಹೀರಾತುಗಳಿಗೆ ಎಷ್ಟು ಸಾವಿರ ಖರ್ಚು ಮಾಡ್ತಿರ್ತಾರೆ. ಅದೆಲ್ಲ ಯಾರ ಮೇಲೆ ಹಾಕ್ತಾರೋ ಅವರು, ಗ್ರಾಹಕರ ಮೇಲೆ. ಅದಕ್ಕೆ ಕಲಬೆರಕೆ ಒರಿಜಿನಲ್ ಎಲ್ಲಿಂದ ಕೊಡ್ತಾರೆ ಅಷ್ಟು ರೇಟಿಗೆ? ಯಾವ ಕಾರಣಕ್ಕೂ ಕೊಡಲ್ಲ ಸರ್. ಹಾಗಾಗಿ ಇವತ್ತು ಟೇಸ್ಟಿಂಗ್ ಪೌಡ್ರ್, ಇವಾಗ ನಾವು ಹೇಳ್ದ ಹಾಗೆ ಉದ್ಯಮಗಳು, ಹೋಟೆಲ್ ಉದ್ಯಮ ಅನ್ನುವಂಥದ್ದು ಒಂದು ದೊಡ್ಡ ಉದ್ಯಮ. ಆಹಾರದಲ್ಲಿ ಕಲಬೆರಕೆ ಆ ಉದ್ಯಮಗಳಲ್ಲಿ ಟೇಸ್ಟಿಂಗ್ ಪೌಡ್ರ್ ಹಾಕದೆ ಎಲ್ಲೂ ಕೂಡ ಹೋಟೆಲ್ಗಳಲ್ಲಿ ಅಡುಗೆ ಮಾಡಲ್ಲ. ಮನೇಲಿ ಮಾಡಿದರೆ ಅದೇ ಸೇಮ್ ಮಸಾಲೆ ದೋಸೆ ಒಂದು ತಿಂದು ಬರೋಷ್ಟೊತ್ತಿಗೆ ಇದು ಅದೇ ಹೋಟ್ಲಲ್ಲಿ ಹೋಗಿ ತಿಂದರೆ ಎಂತಹ ರುಚಿ ಅಂತ. ಇದು ಆ ರುಚಿ, ಇದು ಟೇಸ್ಟಿಂಗ್ ಪೌಡ್ರ್. ಇವತ್ತು ಕಲಬೆರಕೆ ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ಅದನ್ನೇ ನಾವು ಮನೇಲಿ ಮಾಡಿರ್ತೀವಿ, ಆ ಟೇಸ್ಟ್ ಬರಲ್ಲ. ರೀತಿ ನೀತಿ, ಮನುಷ್ಯನ ಬದಲಾಗ್ತಿರುವಂತಹ ಜೀವನ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಇವತ್ತು ಆಹಾರದಲ್ಲಿ ಪ್ರತಿಯೊಂದು ಹಂತದಲ್ಲಿಯೂ, ಕುಡಿಯುವ ನೀರಿನಿಂದ ಹಿಡಿದು ತಿಂತಿರುವಂಥ ಒಂದು ಬೆಳಗ್ಗೆ ಹಾಲು ಕುಡಿದ್ರೆ ಸಂಜೆ ಮುಗಿಯವರೆಗೂ ಕೂಡ ಕಲಬೆರಕೆಯನ್ನೇ ನಾವು ತಿಂತಾ ಇರೋದು. ಹಾಗಾಗಿ ಆಹಾರದಲ್ಲಿ ಸಂಪೂರ್ಣ ಕಲಬೆರಕೆ ಆಗ್ತಾ ಇದೆ ಅಂತ ನಾನು ಖಂಡಿತವಾಗಿ. ಅದು ತುಂಬಾ ಸಮಸ್ಯೆ ಅನ್ನುವಂಥದ್ದು ಸಮಾಜದಲ್ಲಿ ಇವತ್ತು ಬಹಳ ದೊಡ್ಡದಾಗಿ ಯೋಚನೆ ಮಾಡೋದು. ಅದೇ ಮಾನಸಿಕ ಸಮಸ್ಯೆ ಅಂತಂದ್ರೆ, ಇವತ್ತು ಮಾನಸಿಕವಾಗಿ ಸಮಸ್ಯೆಗಳು ಹೆಚ್ಚಿ ಕಾರಣನೇ ನಮ್ಮ ದೈಹಿಕ ಆರೋಗ್ಯ ಅಂತ ಹೇಳ್ತಾರೆ. ಹಾಗಾಗಿ ಆಹಾರದ ಕಲಬೆರಕೆಯಿಂದನೇ ಇದು ಆಗ್ತಾ ಇರೋದು ಅಂತ. ಆಹಾರದ ಕಲಬೆರಕೆಯಲ್ಲಿ ನಾವು ಪಾಲಾಕ್ಷ ಸರ್ ಹೇಳ್ದಂಗೆ ಬ್ರಾಂಡೆಡನ್ನೇ ಚೂಸ್ ಮಾಡ್ತೀವಿ ಅಂತ. ಬ್ರಾಂಡೆಡಲ್ಲೂ ನಕಲಿ ಬಂದಿದೆ ಅಂದಾಗ ಮೇಡಮ್ ಮಾತಾಡ್ತಾ ಹೇಳಿದ್ರು, ನೆಸ್ಲೆನಲ್ಲೂ ಕೂಡ ಒಂದು ಅಕ್ಷರನ ತೆಗೆದು ನೋಡುಗರಿಗೆ ಅದು ನೆಸ್ಲೆ ಥರನೇ ಕಾಣಬೇಕು. ಆಳವಾಗಿ ಅದನ್ನು ಗಮನಿಸುವಷ್ಟು ತಾಳ್ಮೆ ಆಗಲಿ ಸಮಯ ಆಗಲಿ ಇರೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಾನು ಆಯ್ಕೆ ಮಾಡಿಕೊಂಡಂಥ ಬ್ರಾಂಡೆಡ್ ಏನಿದೆ ಅದೇ ಬ್ರ್ಯಾಂಡ್ ಇದು ಅಂತ ಹೇಳಿ ತಗೊಂಡೋಗಿ ಕಲಬೆರಕೆಗೆ ಆರೋಗ್ಯನ ಹಾಳು ಮಾಡ್ಕೋತಾ ಇದ್ದಾನೆ ಮನುಷ್ಯ ಅಂತ ತಮ್ಮ ಒಂದು ವಾದವನ್ನ ಮಂಡನೆ ಮಾಡಿದ್ರು. ಹಸೀನಾ ಮೇಡಮ್ ರವರ ವಾದಕ್ಕೆ ಕೊಟ್ರೆ ಸರ್ ಏನ್ ಹೇಳ್ತೀರಾ ತಾವು? ಈಗ ಒಂದು ಕಂಪ್ನಿ ನೇಮ್ ಇರುತ್ತೆ ಅಂದ್ರೆ, ರೆನಾಲ್ಡ್ಸ್ ಅಂತ ಒಂದು ಪೆನ್ನಿಂದ ನೇಮ್ ಇರುತ್ತೆ ಅಂದ್ರೆ, ರೆನಾಲ್ಡ್ಸ್ ಅಂತ ಇನ್ನೊಂದು ಕಂಪ್ನಿ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಅಕ್ಷರ ಬಿಟ್ಟು ಮಾಡಿರ್ತಾರೆ. ಬಿಡಲೇಬೇಕು. ಅವಾಗ ಗೊತ್ತಾಗುತ್ತೆ. ಈಗ ಹಸಿನಂತರೇ ಪತ್ತೆ ಹಚ್ಚಾರೆ ಅಂದ್ರೆ ನಮ್ಮಂತರ ಇನ್ನು ಬೇಗ ಪತ್ತೆ ಹಚ್ತೀವಿ ಅಲ್ವಾ? ಬೇಗ ಗೊತ್ತಾಗುತ್ತೆ ಅಂತ. ಹಂಗೆ ಯಾರೋ ದಡ್ರಲ್ಲ. ಇತ್ತೀಚಿನ ನೋಡಿ ಅಂತ ಒಂದೊಂದು ಬರೇ ಸ್ಪೆಲ್ಲಿಂಗ್ ಅಲ್ಲ, ಎಲ್ಲಾರೋ ಒಂದು ಕಾಮ ಚುಕ್ಕಿನೂ ಸಹ ಗೊತ್ತಿಡಿತಾರೆ, ಇದು ಈ ಕಂಪ್ನಿ ಅಲ್ಲ ಅಂತ ಕಂಡುಹಿಡಿತಾರೆ. ಇನ್ನೊಂದು ಆಹಾರ ಉದ್ಯಮ ಆಗಿದೆ ಅಂತ ಪ್ರಸನ್ನ ಅವರು ಅವಾಗಲೇ ಹೇಳಿದ್ರು. ಖಂಡಿತ ಉದ್ಯಮ ಆಗಿದ್ದಕ್ಕೆ ಇವತ್ತು ಆಹಾರ ಸಮಸ್ಯೆಯನ್ನ ಭಾರತ ಹೋಗಲಾಡಿಸಿದೆ. ಹಿಂದೆ ನೋಡಿ, ಈಗ ಆಧುನಿಕತೆ ಇರಲಿಲ್ಲ, ನೀವೆಲ್ಲ ಹೇಳಿದ್ರೆ ಅವಾಗ ಮಿಶ್ರಣ ಇಲ್ಲ. 1947ಕ್ಕಿಂತ ಹಿಂದೆ ಭಾರತ ಎಷ್ಟೊಂದು ಭೀಕರವಾಗಿ ಹಸಿವಿನಿಂದ ಬಳಲ್ತಾ ಇತ್ತು. ಇವತ್ತು ಬಳಲಿಕ್ಕೆ ಇಲ್ಲ. ಆಹಾರ ಉದ್ಯಮ ಆಗಿದ್ದಕ್ಕೆ ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂಥದ್ದು. ಅವಾಗೇನು ಮಿಶ್ರಣ ಇರಲಿಲ್ವಾ? ಕಲಬೆರಕೆ ಇರಲಿಲ್ವಾ? ಅವಾಗ ಕಲಬೆರಕೆ ಇತ್ತು, ಪತ್ತೆ ಹಚ್ಚಕ್ಕೆ ಸಂಸ್ಕರಣಾ ಘಟಕಗಳು ಇರಲಿಲ್ಲ. ಇವತ್ತು ಸಂಸ್ಕರಣಾ ಘಟಕಗಳು ಬಂದಿದ್ದಾವೆ. ಇವತ್ತು ಕ್ವಾಲಿಟಿಯನ್ನು ಪತ್ತೆ ಹಚ್ಚಲಿಕ್ಕೆ ಬಂದಿದ್ದೇವೆ. ಅವತ್ತು ಕ್ವಾಲಿಟಿಯನ್ನು ಪತ್ತೆ ಹಚ್ಚಕ್ಕೆ ಆಗ್ತಾ ಇರಲಿಲ್ಲ. ಕೊಟ್ಟದ್ದನ್ನೆಲ್ಲ ತರಬೇಕಾಗಿತ್ತು ಅವತ್ತು. ಇವತ್ತು ಬೆಲ್ಲವನ್ನು ಸಹ ನಾವು ಕ್ವಾಲಿಟಿಯನ್ನು ನೋಡ್ತಾ ಇದ್ದೀವಿ. ಅವಾಗ ಗಾಣದಲ್ಲಿ ಹೆಂಗೆ ಬರ್ತೈತೆ ಹಂಗೆ ತರೋರು, ಅದ್ರಾಗ ಇಷ್ಟು ಕಲ್ಲಿನ ಉಂಡೆಗಳು ಇರೋವು. ನಾನು ಇಲ್ಲ ಕಲ್ಲದ್ದೇ ಹೇಳ್ತೀನಿ. ಆಮೇಲೆ ಇದು ನಮಗೆ ಸಂಸ್ಕರಣೆ ಬೇಕು, ಘಟಕಗಳು. ನೀವಂತೆ ಸಂಸ್ಕರಣಾ ಘಟಕಗಳಿಂದ ಹಂಗಾಗುತ್ತೆ ಹಿಂಗಾಗುತ್ತೆ. ಈಗ ಮನೆಯಲ್ಲೇ ನಾವು ಒಂದು ತರಕಾರಿ ಇಡೋಕ್ಕೆ ಅಂತಂದ್ರೆ ಒಂದು ಫ್ರಿಜ್ ಇಟ್ಕೊಂತೀವಿ. ನಾವು ಸಂಸ್ಕರಣೆ ಮಾಡಲೇಬೇಕು.
ಫ್ರಿಜ್ ಇಟ್ಕೊಂಡ್ರೆ ತಪ್ಪಲ್ಲ, 3 ದಿವಸ ಆಹಾರನು ಫ್ರಿಜ್ ಅಲ್ಲಿ ಹಾಕೊಂಡು ನಾವು 3 ದಿವಸ ಅದೇ ಬಿಸಿ ಮಾಡಿ ಅದು ತಿಂತೀವಿ. ನಿಮ್ ಸೋಂಬೇರಿತನ. ಅದೇ ಅದು ಅದು ನಿಮ್ ಆಗ್ತಿದೆ ಸೋಂಬೇರಿತನ. ಆಹಾರ. ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ಆಹಾರ ಮಾಡ್ಕೊಳ್ಳಿ. ತರ್ತಿದ್ದೀರಲ್ಲ, ನೋಡಿ, ನಾವು ಕೊಡ್ತಾ ಸಂಸ್ಕರಣ ಇರೋದು. ಘಟಕಗಳನ್ನ ಪಾಸಿಟಿವ್ ಆಗಿ ಬಳಸ್ಕೊಳ್ಳಿ. ಬಳಸ್ತಾ ಇಲ್ಲ ಅನ್ನೋದೇ ವಾದ. ಅದೇ ವಾದ ಇಲ್ಲ. ಬಳಸ್ಕೊಳ್ಳಿ ಅಂತ ನಾವ್ ಹೇಳ್ತಾ ಇದೀವಿ. ಬಳಸಿರ್ತು ಅಂದ್ರೆ ಇಲ್ಲ, ಅಲ್ಲಲ್ಲ, ಬಳಸ್ತಾ ಇಲ್ಲ ಅಂದ್ರೆ ವಾದ. ಈಗ ಒಂದು ಏನಾದ್ರೂ ಒಂದು ಸಂಶೋಧನೆ ಆಗುತ್ತೆ ಅಂತಂದ್ರೆ ಅದನ್ನ ಏನ್ ಮಾಡ್ಬೇಕು? ಪಾಸಿಟಿವಿಟಿಯಿಂದ ನೋಡಕ್ ಒಳ್ಳೆ. ನೀವ್ ಅದನ್ನ ಹೋಗಿ ನಾನು 3 ದಿನ ಇಟ್ಕೊಂಡ್ ತಿಂತೀನಿ ಅಂತಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಮೂಲಕ್ಕೆ ಧಕ್ಕೆ ಬರುತ್ತೆ. ಧಕ್ಕೆ ಅಲ್ಲ, ಬರುತ್ತೆ. ಸ್ವಯಂಕೃತ ಅಪರಾಧ ಅದು. ಅಪರಾಧ ಸ್ವಯಂಕೃತ ಮಾಡ್ತಿದ್ದಾರೆ ಅಪರಾಧದಿಂದ ಅಂತಾನೆ. ಸಮಾಜ ನಳ್ತಾ ಇದೆ. ಇಲ್ಲ ನಾವ್ ಹೇಳ್ತಾ ಇದು ಸಮಸ್ಯೆ ಅಲ್ಲ, ಅವ್ರು ಮಾಡ್ಕೊಂಡ್ರೆ ಸ್ವಯಂಕೃತ ಸಮಸ್ಯೆ, ಸಾಮಾಜಿಕ ಸಮಸ್ಯೆ ಅಲ್ಲ ಇದು. ಈ ಆಹಾರ ಕಲಬೆರಕೆ ಅಂತಕ್ಕಂಥದ್ದು ಸಾಮಾಜಿಕ ಸಮಸ್ಯೆ ಅಲ್ಲ. ಈಗ ಅವರು ಫ್ರಿಜ್ ಅಲ್ಲಿ 3 ದಿನ ಇಟ್ಕೊಂಡು ಒಂದು ಫಿಶ್ ಫ್ರೈ ಮಾಡ್ಕೊಂಡು ವಾರ ತಿಂದ್ರು ಅಂತಂದ್ರೆ ಅವ್ರ ಸಮಸ್ಯೆ ಅದು. ಈಗ ಸಾರ್ವತ್ರಿಕ ಸಮಸ್ಯೆ ಆಗಲ್ಲ. ಒಂದು ಇತ್ತೀಚಿನ ಒಂದು ಸಂಶೋಧನೆ ಪ್ರಕಾರ ಜೀವಿತಾವಧಿ ಏನಾಗಿದೆ? ಕಡಿಮೆ ಆಗಿದೆ, ಹೆಚ್ಚಾಗಿದೆಯೋ? ಹೆಚ್ಚಾಗಿದೆ. ಇಲ್ಲ 65. ಭಾರತೀಯರ ಸರಾಸರಿ ವಯಸ್ಸು 60ರಿಂದ 65. 60ಕ್ಕೆ ಬಂದಿತ್ತು, ಈಗ ಮತ್ತೆ 70ಕ್ಕೆ ಹೋಗಿದೆ. ಈಗ 70ಕ್ಕೆ ನೀವು ಹೇಳಿದ್ ನೋಡಿದ್ರೆ 100ಕ್ಕೆ ಬಂದವ್ರ ತರ ಆಡ್ತಿರಲ್ಲ. 10 ವರ್ಷ ಜಾಸ್ತಿ ಆಯ್ತಲ್ಲ, ಖುಷಿ ಪಡಿ. 10 ವರ್ಷ ಜಾಸ್ತಿ ಇರ್ತಿರಲ್ಲ, ಖುಷಿ. 6 ತಿಂಗಳು ಜಾಸ್ತಿ ಆದ್ರೆ ಖುಷಿ ಪಡುವಂತ ಸಂಗತಿ. ಇನ್ನು 3 ತಿಂಗಳಿದ್ರೆ ಸಾಕಪ್ಪ ಅನ್ಕಂತಾರೆ ಎಷ್ಟೋ ಜನ. ಆ ಕ್ಷಣದಲ್ಲಿ ಅಂತ ನಿಮಗೆ 10 ವರ್ಷ ಜಾಸ್ತಿ ಆಗೈತೆ, ಖುಷಿ ಪಡಿ. ಆಮೇಲೆ ಇದು ಹೆಚ್ಚಾಗ ಕಾರಣ ಏನು? ನೀವು ಹಂಗ ಬರೇ ಕಲಬೆರಕೆ ತಿಂದು ಇನ್ನೂ ಕಡಿಮೆ ಆಗ್ಬೇಕಾಯ್ತು. ಯಾಕೆ ಹೆಚ್ಚಾಯ್ತು? ನಾನು ಹೇಳ್ತೀನಿ ಯಾಕೆ ಹೆಚ್ಚಾಯ್ತು ಅಂತಂದ್ರೆ ಇವತ್ತು ಕ್ವಾಲಿಟಿಯಿಂದ ಹೋಗ್ತಾ ಇದ್ದಾನೆ ಮನುಷ್ಯ. ಖಂಡಿತ ಕ್ವಾಲಿಟಿ. ನೀವ್ ಹೇಳಿದ್ರಿ 80 ರೂಪಾಯಿಗೆ ಊರಲ್ಲಿ ತಳ್ಳಗಾಡಿಲಿ ಬಂದು ಆಯಿಲ್ ಕೊಟ್ರೆ ಯಾರ ತಗಂತಾರ? ಯೋಚನೆ ಮಾಡ್ತಾರೆ ಇದು ಆಯಿಲೇ ಅಲ್ಲ. ಹೋಟ್ಲವ್ರು ಈಗ ತಗೋತಾರಲ್ಲ. ಯಾವುದೇ ಬೇಡ ಸರ್, ಈ ಜೇನ್ ಮಾರ್ತಾರೆ ರೋಡ್ ಸೈಡ್ ಅಲ್ಲಿ, ಜೇನ್ ಮಾರ್ತಾರಲ್ವಾ, ಯಾರು ತಗೊಳಲ್ಲ. ಫುಲ್ ಬಾಕೆಟ್ ತುಂಬ್ಕೊಂಡು ನಮ್ಮ ಬೈಪಾಸ್ ಅಲ್ಲಿ ನಾನು ಸ್ಕೂಲಿಗೆ ಹೋಗ್ತೀನಲ್ಲ, ತುಂಬ್ಕೊಂಡು ಇಟ್ಟಿರ್ತಾರೆ. ಮುಂದೆ ಒಂದು ಜೇನು ಹುಟ್ಟನ್ನ ತಗೊಂಡು ಬಂದು ಹುಳುಗಳ ಆಡಿಸ್ತಾ ಅಲ್ಲಿ ಕೂತ್ಕೊಂಡಿರ್ತಾನೆ. ಅದನ್ನ ನೋಡ್ಕೊಂಡ್ಬಿಟ್ರೆ ಇದು ಜೇನೇ ಅನ್ಬೇಕು. ನಾವ್ ಏನಿಲ್ಲ, ಒಂದು ಬೆರಳು ತಿಂದ್ರೆ ಗೊತ್ತಾಗ್ಬಿಡುತ್ತೆ ಅದು ಜೇನ್ ಅಲ್ಲ ಅಂತಂದು. ನಮಿಗಲ್ಲ, ಹಳ್ಳಿ ರೈತ ಚೆನ್ನಾಗಿ ಗುರ್ತು ಮಾಡ್ತಾನೆ. ಬರೀ ಹಿಂಗ್ ಮೂಗಿನ ಹತ್ರ ಹಿಡ್ಕೊಂತಾನೆ, ವಾಸನೆ ನೋಡ್ಕೊಂಡು ಹಿಡಿತಾನೆ ಅವನು. ಹಂಗ ಅದು ಕಲಬೆರಕೆ ಅಂತ ನಾವು ಯಾರು ಯಾಮಾರಲ್ಲ ಸರ್. ಹೇಳ್ತೀನಿ, ನೋಡ್ತೀರಾ, ಒಂದು ನಾವೆಲ್ಲ ಜೇನುತುಪ್ಪನ ಹೋಗಿ ಸಹ- 2 ಲೀಟರ್ ತಗೊಂಡು ಹೋಗ್ತೀವಿ. ಯಾಕೆ ಹೇಳಿ? ನಿಮಗೆ ಗೊತ್ತಿಲ್ಲ, ಇವತ್ತು ಯಾರು ದಡ್ರಲ್ಲ, ಯೂಟ್ಯೂಬ್ ಅಲ್ಲಿ ಹೊಡಿತಾರೆ. ಅದು ಹೆಂಗ್ ಒರಿಜಿನಲ್ ಕಂಡು ಹಿಡಿಬೇಕಂತ ಯೂಟ್ಯೂಬ್ ಅಲ್ಲಿ ಹೊಡಿತಾರೆ. ಅಲ್ಲಿ ಬರುತ್ತೆ, ಏನ್ ಮಾಡ್ಬೇಕು, ನೀರೆಲ್ಲ ಹಾಕಿದಾಗ ಅದಕ್ಕೆ ತಳಕ್ಕೂ ಹೋಗಿ ಕೂತ್ಕೊಂಡು ಅಂದ್ರೆ ಒರಿಜಿನಲ್, ಅಥವಾ ಕರಗಿದ್ರು ಒರಿಜಿನಲ್, ಅಲ್ಲೇ ಹೇಳುತ್ತೆ. ಅಲ್ಲೇ ಹೇಳುತ್ತೆ. ಆ ಕ್ವಾಲಿಟಿಯನ್ನ ಟೆಸ್ಟ್ ಮಾಡ್ತಾರೆ. ಮತ್ತೆ ನೀರಿನಲ್ಲಿ ಫ್ಲೋರೈಡ್ ಇರುತ್ತೆ ಅಂತಂದ್ರು. ನೀರಿನಲ್ಲಿ ಫ್ಲೋರೈಡ್ ಮಿಕ್ಸ್ ಮಾಡಲ್ಲ, ಸಹಜವಾಗಿ ನೆಲದಿಂದ ಬರ್ತಕ್ಕಂಥ, ನೈಸರ್ಗಿಕವಾಗಿ ಬರ್ತಕ್ಕಂಥದ್ದು. ಅದು ಕಲಬೆರಕೆ ಅಲ್ಲ, ಅದು ಕಲಬೆರಕೆ ಅಲ್ಲ. ಕ್ಲೀನ್ ಮಾಡ್ತಾರೆ ಅಷ್ಟೇ. ಆಮೇಲೆ ಇವತ್ತಿನ ಒಂದು ಆಹಾರದ ಒಂದು ಪದ್ಧತಿಯಿಂದ ಕಲಬೆರಕೆ ಉದ್ವೇಗಕ್ಕೆ ಒಳಗಾಗ್ತಾರೆ ಅಂತಂದ್ರೆ, ಉದ್ವೇಗ ಎಂಬುದು ಮನುಷ್ಯನ ಸಹಜ ಗುಣ. ಮನುಷ್ಯ ಹುಟ್ಟಿದ್ಕಿಲಿಗೂ ನಾವು ಹಿಂದಿನ ಕಾಲದಿಂದ ನೋಡ್ತಾ ಇದೀವಿ. ಯಾವ್ದು ಹಂಗಾಗಿ ಯುದ್ಧಗಳಾಗಿರೋದು. ಉದ್ವೇಗ ಎಂಬುದಿರ್ಲಿಲ್ಲ ಅಂದ್ರೆ ಯುದ್ಧಗಳು ಆಗ್ತಾ ಇರಲಿಲ್ಲ, ನಾಗರಿಕತೆಗಳು ಮುಳುಗ್ತಾ ಇರಲಿಲ್ಲ, ನಾಗರಿಕತೆಗಳು ಬೆಳೀತಾ ಇರಲಿಲ್ಲ. ಅದು ಅರಿಷಡ್ ವರ್ಗಗಳಲ್ಲಿ ಅದು ಒಂದು ಸಹಜವಾಗಿರ್ತಕ್ಕಂಥದ್ದು. ಮತ್ತೆ ಹೃದಯಾಘಾತಕ್ಕೆ ಇದು ಕಾರಣ ಅಂತಂದ್ರೆ ಇವತ್ತು ಮಾತ್ರ ಹೃದಯಾಘಾತ ಆಗ್ತಾ ಇದೆಯಾ? ಇವತ್ತು ಅದೇ ಜಾಸ್ತಿ ಅಲ್ಲ, ಇವತ್ತು ಪತ್ತೆ ಹಚ್ಚಕ್ಕೆ ಯಂತ್ರ ಬಂದಿದೆ. ಅಂಕೈ ನಮಗೆ ಹೃದಯಾಘಾತ ಎಂಬುದು ಗೊತ್ತಾಗ್ತಾ ಇದೆ. ಇಲ್ಲಿ ಕಾಲದಲ್ಲೆಲ್ಲ ಅವರು ಹೃದಯಾಘಾತದಿಂದ ಸತ್ತೋಗರು. ಏನನ್ನರು, ಇದಕ್ಕಿದ್ದಂಗೆ ಸತ್ತೋದ್ರ, ನೋಡು ಅವ್ನು ಇದಕ್ಕಿದ್ದಂಗೆ ಸತ್ತೋದ, ಏನಮ್ಮ ಅವನಿಗೇನ ದೇವ್ರು ದೆವ್ವ ಹಿಂಗ ಹಚ್ಚಿಬಿಟ್ಟು ಅವನನ್ನ ಏನ್ ಮಾಡಿರು ಅಂತಂದ್ರೆ ಯಾವ್ದಕ್ಕ ಒಂದು ಸೇರಿಸ್ಬಿಡರು. ಅವನ್ ಸರಿಯಾಗಿ ನಡ್ಕೊಳ್ಳಿಲ್ಲ, ನೋಡು ಅವನು ಕೂತ ಹತ್ರನ ಸತ್ತೋದ. ಕೂತ ಹತ್ರನ ಸತ್ತೋದ ಅಂದ್ರೆ ಏನು? ಹಾರ್ಟ್ ಅಟ್ಯಾಕ್. ಅದು ಗೊತ್ತಿರ್ಲಿಲ್ಲ. ಅದು ಹಾರ್ಟ್ ಅಟ್ಯಾಕ್ ವರ್ಷಕ್ಕೆ ಕೂತಿದ್ದಂಗೆ ಸತ್ತೋಗ್ತಿದ್ದ. 20 ವರ್ಷಕ್ಕೆ ಅವಾಗ್ಲೂ ಸಾಯೋರು. 50 ವರ್ಷ 60 ವರ್ಷ ಸತ್ತೋಗಿದ್ದಾರೆ. ಯಾಕೆ ಸತ್ತೋಗಿಲ್ಲ? ಸಾಕಷ್ಟು ಜನ ಸತ್ತೋಗಿದ್ದಾರೆ. ಅವಾಗ್ಲೂ ಹೃದಯಾಘಾತ ಇತ್ತು, ಪತ್ತೆ ಹಚ್ಚ ಮಿಷಿನ್ಗಳು ಇರ್ಲಿಲ್ಲ. ಅಂಕಾಯಿಗೆ ಅವತ್ತು ಗೊತ್ತಾಗ್ತಾ ಇರಲಿಲ್ಲ. ನೀವು ಇನ್ನೊಂದು ಹೇಳಿದ್ರಿ, ಬೈಲರ್ ಕೋಳಿ ತಿಂದ್ಬಿಟ್ಟು ಮಕ್ಕಳೆಲ್ಲ ಎಷ್ಟು ಊದ್ಕೊಂಡ್ಬಿಡ್ತವೆ, 9 ವರ್ಷಕ್ಕೆ ಮೆಚೆಡ್ ಆಗ್ತವೆ. ಬೈಲರ್ ಕೋಳಿ ಕಲಬೆರಕೆ ಅಲ್ಲ, ಅದು ಇಂಜೆಕ್ಟ್ ಕೊಟ್ಟು ಮಾಡ್ತಕ್ಕಂಥದ್ದು. ಅದು ಒಂದು ತಳಿ ಅಷ್ಟೇಯ. ಕಲಬೆರಕೆ ಅಂತಂತಂದ್ರೇನು, ಒಂದು ವಸ್ತುವಿಗೆ ತನ್ನ ಆ ವಸ್ತುವನ್ನೇ ಹೋಲುವ ಇನ್ನೊಂದು ವಸ್ತುವನ್ನ ಬೆರೆಸಿ ಮೋಸ ಮಾಡಿ ಮಾರಾಟ ಮಾಡ್ತೀವಲ್ಲ, ಅದನ್ನ ನಾವು ಕಲಬೆರಕೆ ಅಂತೀವಿ ಹೊರತು ಬೈಲರ್ ಕೋಳಿ ಕಲಬೆರಕೆ ಅಲ್ಲ. ನಿಮಗೆ ಗೊತ್ತಿದೆಯಲ್ಲ, ಇಂಜೆಕ್ಟ್ ಮಾಡ್ತಾರಂತ ಯಾಕೆ ಹೋಗಿ ತಿಂತೀರಿ? ಬಿಡಿ, ತಿನ್ನೋದು ಬಿಡಿ.
ಅದಕ್ಕಾಗಿ ಇವತ್ತು ನೋಡಿ ಇಂಥ ಕಲಬೆರಕೆಗಳು ಆಗ್ತಾ ಇದ್ದಾವಂತ ಸಿರಿಧಾನ್ಯಗಳು ಮತ್ತೆ ಬಂದಿದ್ದು. ಇವತ್ತು ಸಿರಿಧಾನ್ಯಗಳು ಹಿಂದೆ ಹೋಗ್ತಾ ಇದ್ದೀವಿ, ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ. KG 80 ರೂಪಾಯಿ, 100 ರೂಪಾಯಿ, 150 ರೂಪಾಯಿ ನವಣೆ. ನಾವು ಚಿಕ್ಕರಿದ್ದ ನವಣೆಯನ್ನೇ ತಿಂತಾ ಇದ್ದೀವಿ. ನವಣೆ ಅನ್ನನ ಅಕ್ಕಿ ಅನ್ನನೇ ಬೇಕಾಗಿತ್ತು, ಭತ್ತದ ಅನ್ನನೇ ಬೇಕಾಗಿತ್ತು ಅವಾಗ ನವಣೆ ಅನ್ನ ಅಂದ್ರೆ ಮೂಗುಮುರಿಯರು. ಈಗ ಹುಡ್ಕೊಂಡು ಹೋಗ್ತಾರೆ ಸ್ಟೋರ್ಗಳು, ನವಣೆ ಇಕ್ಕಿದೀಯಾ, ನವಣೆ ಇಕ್ಕಿದೀಯಾ, ಅವನಿಗೆ ಏನು ಒಳಿತು ಹುಡ್ಕೊಂಡು ಹೋಗ್ತಾರೆ. ಅವ್ರು ಖಂಡಿತ ಹುಡ್ಕೊಂಡು ಹೋಗ್ತಾರೆ. ಹಾಗಾಗಿ ಇದು ಒಳ್ಳೇದಕ್ಕೆ ಹುಡ್ಕೊಂಡು ಹೋಗ್ತಾರೆ, ಸಮಸ್ಯೆನೇ ಅಲ್ಲ ಅದು. ಇವ್ರು ಸುಮ್ಮನೆ ಸಮಸ್ಯೆ ಮಾಡ್ಕೊಂತ ಇದ್ರೆ ಫ್ರಿಜ್ ಅಲ್ಲಿ 3 ದಿನ ಆಹಾರ ಇಟ್ಕೊಂಡು ಇವ್ರು ಸಮಸ್ಯೆ ಮಾಡ್ಕೊಂಡ್ಬಿಟ್ಟು ಅದ ಸಾರ್ವತ್ರಿಕ ಸಮಸ್ಯೆ ಅಂತ ಹೇಳಿದ್ರೆ ಯಾರು ನಂಬಕ್ಕಾಗುತ್ತೆ? ಅವತ್ತು ಈಗ ನೀವು ಫಿಶ್ ಹಿಡ್ಕೊಂಡ್ ಬರ್ತೀರ, ಅವತ್ತು ಬೇಯಿಸ್ಕೊಂಡು ತಿನ್ನಿ. ಎಷ್ಟು ಪ್ರಜ್ಞಾವಂತ ಆಗಿರ್ತಾನೋ, ಎಷ್ಟು ಬುದ್ಧಿವಂತ ಆಗಿರ್ತಾನೋ ಅಷ್ಟು ಆಲಸ್ಯತನವನ್ನ ತೋರಿಸ್ತಾ ಇದ್ದಾನೆ. ಹಾಗಾಗಿ ಅವನ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ವಿನಃ ಅಲ್ಲಿ ಆಹಾರದ ಒಂದು ಮಾತು ಬರಲ್ಲ ಅಂತ ಕೊಟ್ರೆ ಸರ್ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಇವತ್ತು ಯಾವ್ಯಾವ ರೋಗಗಳಿದ್ದೋ ಅವತ್ತು ಆ ರೋಗಗಳಿದ್ದು, ಇವತ್ತು ಹೇಗೆ ಅಕಾಲಿಕ ಮರಣ ಸಂಭವಿಸ್ತಾ ಇದೆಯೋ ಆಗ್ಲೂ ಕೂಡ ಸಂಭವಿಸ್ತಾ ಇತ್ತು. ಆಗ ಅತ್ಯುತ್ತಮವಾದ ಆಹಾರ ಇತ್ತು, ಈಗ ಕಲಬೆರಕೆ ಆಗಿದೆ ಅಂದ್ರೆ ಅದು ಒಪ್ಪುವಂತ ಮಾತಲ್ಲ ಅಂತ ಅವ್ರು ಹೇಳಿದ್ರು. ವೈರಸ್ಗಳನ್ನ ಕಂಡುಹಿಡಿತಿದ್ವಿ, ಇಂಥ ವೈರಸ್ ಅಂತ ಹೆಸರಿಡ್ತಿದ್ವಿ. ಅವಾಗ ವೈರಸ್ ಯಾರಿಗೆ ಗೊತ್ತು? ಗುದ್ದವನಿ ಬ್ಯಾನಿ ಬಂತು ಅಂತ ಅನ್ನೋರು. ಗುದ್ದವನಿ ಬ್ಯಾನಿ ಮೇಲೆ ಒಂದೊಂದು ಗುದ್ದಲ್ಲಿ 5-6 ಜನ ಹಾಕೋದು ಮಣ್ಣು ಮುಚ್ಚೋರು. ಹೆಸರು ಗೊತ್ತಿರ್ಲಿಲ್ಲ, ರೋಗದ ಹೆಸರು. ಅವಾಗ್ಲೂ ಸತ್ತೋಗಾರ ಹಿಂಗೆಯ ಮಾತಾಡ್ತಾ ಹೇಳಿದ್ರು ಗುರುಗಳು. ಅದು ಆಹಾರದ ಪದಾರ್ಥಗಳು ಏನಿದೆ ಅದನ್ನೇ ಹೋಲೋ ಅಂತ ಒಂದು ಪದಾರ್ಥನ ಮಿಶ್ರಣ ಮಾಡಿದಾಗ ಅದು ಕಲಬೆರಕೆ ಆಗುತ್ತೆ ಅಂತ. ಈಗ ಪೆಪ್ಪರ್ ತಗೊಂಡ್ರೆ, ನಾವು ಮೆಣಸು ತಗೊಂಡ್ರೆ ಅದಕ್ಕೆ ಪರಂಗಿ ಬೀಜಗಳನ್ನ ಮಿಶ್ರಣ ಮಾಡೋದಿರ್ಬೋದು, ಈ ರೀತಿ ಮಾಡ್ತಾ ಇದ್ದಾರೆ. ಮತ್ತೆ ಈ ಬೇಳೆ ಕಾಳುಗಳು ಏನ್ ಬಂದಿರುತ್ತೆ ಅದರಲ್ಲಿ ಜಳ್ಳು ಕಾಳುಗಳು ಏನ್ ಬಂದಿರುತ್ತೆ ಅಥವಾ ಅಳಿದುಳಿದಂಥ ಕಾಳುಗಳು ಏನಿರುತ್ತೆ ಅವನ್ನ ಮಿಶ್ರಣ ಮಾಡಿ ತೂಕಕ್ಕಾಗಿ ಅದನ್ನ ಮಿಶ್ರಣ ಮಾಡ್ತಾರೆ, ಕಲ್ಲು ಮಣ್ಣು ಎಲ್ಲ ಸೇರಿಸಿ. ಅದನ್ನ ಇವರು ಕಲಬೆರಕೆ ಅಂತ ಹೇಳ್ತಿದ್ದಾರೆ. ಆ ರೀತಿಯ ಒಂದು ಕಲಬೆರಕೆ ಏನಾದ್ರೂ ಆಹಾರದಲ್ಲಿ ಇದ್ದಾಗ ಅದು ಸಮಸ್ಯೆ ಆಗುತ್ತೆ. ಯಾಕೆಂದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ಅದನ್ನ ನೇರವಾಗಿ ಬಳಕೆ ಮಾಡೋದ್ರಿಂದ ಆಗ್ಲಿ ಎಷ್ಟೆಲ್ಲ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತೆ ಅನ್ನೋದನ್ನ ಇವರು ಹೇಳ್ತಾ ಇದ್ರು. ಹಾಗೆ ನೋಡೋಣ ಮುಂದಿನ ಹಂತದಲ್ಲಿ ಯಾವ ರೀತಿ ಚರ್ಚೆ ಮುಂದುವರಿಯುತ್ತೆ ಅಂತ. ಸಮಯಾಭಾವವಿರೋದ್ರಿಂದ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಆಹಾರದ ಪದಾರ್ಥಗಳು ಏನಿದೆ, ಆಹಾರಗಳ ಕಲಬೆರಕೆ ಈ ಪ್ರಸ್ತುತ ಸಮಾಜದಲ್ಲಿ ದೊಡ್ಡ ಸಮಸ್ಯೆ ಆಗಿದೆಯಾ ಆಗಿಲ್ವಾ ಅನ್ನುವಂಥ ಚರ್ಚೆಯಲ್ಲಿ ಹಲವಾರು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಆಹಾರದಲ್ಲಿ ಕಲಬೆರಕೆ ಆಗ್ತಾ ಇದ್ರೆ ಯಾವ ರೀತಿ ಕಲಬೆರಕೆ ಆಗ್ತಾ ಇದೆ, ಅದು ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇದೆ, ಅಥವಾ ಆಹಾರದ ಕಲಬೆರಕೆನ ಯಾವ ರೀತಿ ಪ್ರಜ್ಞಾವಂತ ಮನುಷ್ಯ ಪತ್ತೆ ಹಚ್ತಾ ಇದ್ದಾನೆ, ಅದನ್ನು ಹೊರತುಪಡಿಸಿ ಉತ್ತಮವಾದದನ್ನು ಹೇಗೆ ಆಯ್ಕೆ ಮಾಡ್ಕೋತಾ ಇದ್ದಾನೆ ಅನ್ನುವಂಥ ಎಲ್ಲ ಚರ್ಚೆಗಳನ್ನು ಮಾಡ್ತಾ ನಮ್ಮ ವೀಕ್ಷಕರಿಗೆ ಅತ್ಯುತ್ತಮವಾದಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಂಥ ನಮ್ಮ 4 ಅತಿಥಿಗಳಿಗೆ ಶ್ರೀ ಬಸವ ಟಿವಿಯ ವತಿಯಿಂದ ಹಾಗೂ ಅನುಭವಗೋಷ್ಠಿ ವೇದಿಕೆಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ವೀಕ್ಷಕರೇ, ನೋಡಿದ್ರಲ್ಲ, ನಾವು ಪ್ರತಿನಿತ್ಯ ಬಳಸ್ತಾ ಇರುವಂಥ ಆಹಾರ, ನಮ್ಮ ಜೀವವನ್ನು ಉಳಿಸುವಂಥ ಆಹಾರ, ನಮಗೆ ಶಕ್ತಿಯನ್ನು ನೀಡುವಂಥ ಆಹಾರ, ಇಂತಹ ಆಹಾರದಲ್ಲೇ ಕಲಬೆರಕೆ ಆಗ್ತಾ ಇದೆ, ಅದು ಕಳಪೆ ಆಗ್ತಾ ಇದೆ ಅಂತ ಅಂದಾಗ ನಾವು ನಿಜಕ್ಕೂ ಒಂದು ಕ್ಷಣ ಯೋಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬಂದೊಡ್ಡುತ್ತೆ. ಯಾಕೆಂದರೆ ನಮಗೆ ಚೈತನ್ಯ ನೀಡುವಂಥ ಆಹಾರದಲ್ಲೇ ಕಲಬೆರಕೆ ಇದೆ ಅಂದರೆ ನಾವು ಯಾವುದಕ್ಕಾಗಿ ದುಡಿಬೇಕು, ಯಾವ ಒಂದು ಭರವಸೆ ಇಟ್ಕೊಂಡು ಬದುಕಬೇಕು ಅನ್ನೋ ಒಂದು ಚಿಂತನೆ ನಮ್ಮನ್ನು ಕಾಡುತ್ತೆ. ಈ ಒಂದು ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡ್ತಾ ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇದೇ ಒಂದು ವಿಚಾರವನ್ನು ಚರ್ಚೆಗೆ ತರ್ತಾ ತಮ್ಮೆಲ್ಲರನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.